ಹಾಯ್ ಹಲೋ ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜೀವನ ಅನ್ನೋ ಒಂದು ಅದ್ಭುತವಾದ ಜರ್ನಿಲಿ ನಾವು ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದು. ಆದ್ರೆ ನಮ್ಮ ಜರ್ನಿ ಜೊತೆಗೆ ನಮಗೆ ಸರಿ ಹೊಂದುವಂತ ಪಾರ್ಟ್ನರ್ ಸಿಕ್ಕಿದಾಗ ಆ ಒಂದು ಪಯಣ ಸಾವಿರಾರು ನೆನಪುಗಳನ್ನ ಸೃಷ್ಟಿ ಮಾಡೋದಂತೂ ಗ್ಯಾರಂಟಿ. ಅದೇ ರೀತಿ ನಮ್ಮೆಲ್ಲ ಎಂಟರ್ಟೈನರ್ಸ್ ತಮ್ಮ ತಮ್ಮ ಪಾರ್ಟ್ನರ್ಸ್ ಗಳ ಜೊತೆ ಸೇರಿ ನಿಮಗೆಲ್ಲ ಇವತ್ತು ಮನರಂಜನೆಯ ನೆನಪುಗಳನ್ನ ಸೃಷ್ಟಿಸೋದಕ್ಕೆ ನಿಮ್ಮ ಮನೆಗೆ ಬಂದಾಗಿದೆ ಅಂತ ಹೇಳ್ತಾ ನಾನ್ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ಈಗ ಈ ನಮ್ಮ ಗಿಚ್ಚಿ ಗಿಲಿ ಗಿಲಿಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಹಾಗೂ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್. Let's say gilly 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 shagilly gilly. Let's say gilly 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 shagilly gilly. All say gilly 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 shagilly gilly. All say gilly 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 shagilly gilly. ಬಟ್ ಆಕ್ಚುಲಿ ಕಂಟೆಸ್ಟೆಂಟ್ಸ್ ಇವತ್ತೊಂದು ಅಬ್ಸರ್ವ್ ಮಾಡಿದ್ರ, ಗಿಚ್ಚಿ ಗಿಲಿ ಗಿಲಿ ವೇದಿಕೆಗೆ ಒಬ್ಬ ಪೊಲಿಟಿಷಿಯನ್ ಬಂದಿದ್ದಾರೆ, ಒಬ್ರು ಕಾರ್ಪೊರೇಟರ್ ಬಂದಿದ್ದಾರೆ. ಕಾಣಿಸ್ತಾ ಇದಾರ? ಸುಂದರವಾದ ಕಾರ್ಪೊರೇಟರ್ ಬಂದಿದ್ದಾರೆ. ಅಲ್ಲ, ಕಾರ್ಪೆಟ್ ನ ವೇಸ್ಟ್ ಮಾಡ್ಕೊಂಡು ಹೊಲ್ಸ್ಕೊಂಡ್ ಬಂದವ್ರ, ಏನ್ ಕತೆ? ನಾನು ನಿಮ್ ಬಗ್ಗೆ ಮಾತಾಡ್ತಾ ಇದ್ದೆ. ಸುಂದರವಾದ ಪೊಲಿಟಿಷಿಯನ್ ಇದ್ದಾಗಿದ್ದೀರಾ ಅಂತ. ದೇಶ ಸುಂದರವಾಗಿರ್ಬೇಕು ಅಂದ್ರೆ ಈ ತರ ಪೊಲಿಟಿಷಿಯನ್ಸ್ ಬರ್ಬೇಕು. ನಾನು ನಿಮ್ ಬಗ್ಗೆ ಒಳ್ಳೆದಲ್ರು ಹಿಂಗಾಯ್ತು. ಆದ್ರೂ ನಿಮ್ಮ ಸೌಂದರ್ಯದ ಹಿಂದೆ ಇರುವಂತ ಗುಟ್ಟೇನು? ನಿಮ್ಮೆಲ್ಲರ ಪ್ರೀತಿ, ನೋಡೋ ದೃಷ್ಟಿ. ಅವ್ರು ಹೇಳಿದ್ ಕೇಳಿಸ್ಕೊಂಡ್ರ? ನೀವೆಲ್ಲ ನೋಡಿ ನೋಡಿ ನಂಗೆ ದೃಷ್ಟಿ ಆಗಿದೆ ಅಂದ್ರು. ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರು ಒಳಗಡೆ ಹೋಗಿ ನೋಡಿ ಎಂತ ವಾತಾವರಣ, ಅದ್ಭುತವಾಗಿ ಮಳೆ, ಚಳಿ, ಗಾಳಿ. ಆ ಟೈಮಲ್ಲಿ ಮನೇಲಿ ಕೂತ್ಕೊಂಡು ಒಂದು ಟೇಬಲ್, ಎರಡು ಅಲ್ವಾ ಟೇಬಲ್, ಆ ಕಡೆ ಒಂದ್ ಚೇರು, ಈ ಕಡೆ ಒಂದ್ ಚೇರು, ಅಲ್ಲೊಂದು ಗ್ಲಾಸು, ಇಲ್ಲೊಂದು ಗ್ಲಾಸು. ಆಹಾ, ಹಂಗೆ ಕಾಫಿ ಕುಡಿತಾ ಇದ್ರೆ ಹೆಂಗಿರುತ್ತೆ? ಸ್ವರ್ಗಕ್ಕೆ ಒಂದೇ. ಅಂದ್ರೆ ಈ ವಾತಾವರಣ ಹೇಗಿದೆ, ಯಾತಕ್ಕೆ ಹಂಗಿದೆ ಅಂತ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಯಾತಕ್ಕೆ ಹಂಗಿದೆ? 75 ವರ್ಷ ನಮಗೆ ಸ್ವಾತಂತ್ರ್ಯ ಬಂದು ಆ ದಾರಿಯಲ್ಲಿ ಇದೀವಿ ನಾವು, ಅಲ್ಲ ಮೇಡಮ್? ಕರೆಕ್ಟ್ ಸರ್, ಹೌದು. 75 years ತಮಾಷೆನಾ? Let's say gilly 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 shagilly gilly. Let's say gilly 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 shagilly gilly. All say gilly 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 shagilly gilly. All say gilly 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 shagilly gilly. ಇವತ್ತಿನ ನಮ್ಮ ಗಿಚ್ಚಿ ಗಿಲಿಗಿಲಿಗೆ ನಮ್ಮ ಜಡ್ಜಸ್ ಬಂದಾಗಿದೆ. ನಮ್ಮ ಎಂಟರ್ಟೈನರ್ಸ್ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಈಗ ಬರ್ತಾ ಇರುವಂತಹ ಮೊದಲನೇ ಪರ್ಫಾರ್ಮೆನ್ಸ್, ಸಂಸಾರದ ಲೋಕಜ್ಞಾನ ಗೊತ್ತಿಲ್ಲದೆ ಇರುವಂತಹ ಮುದ್ದು ತಂಗಿಯನ್ನ ಹಸಿದ ಹೆಬ್ಬುಲಿ ಅಂತ ಗಂಡಿಗೆ ಕೊಟ್ಟು ಮದುವೆ ಮಾಡಿದ್ರೆ ಏನೇನೆಲ್ಲ ಅವಾಂತರ ಆಗತ್ತೆ ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ದಿವ್ಯಾ, ಸುನೀತಾ, ಗೊಬ್ರಾ, ಶಿವು ಹಾಗೂ ಅನನ್ಯ.
ಏನಂದ್ರಿ? ಅಂದ್ರೆ ಭಾವನವ್ರೆ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಕಮ್ ಲವ್ ಮ್ಯಾರೇಜ್. ಅಂದ್ರೆ ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗಿದ್ದ? ಇಲ್ಲ, ಅರೇಂಜ್ ಮ್ಯಾರೇಜ್ ಆಗಿದ್ದೆ. ಹಾ. ಯಾರೋ ಪುಣ್ಯಾತ್ಮ ಹೇಳಿದ ಲವ್ ಮ್ಯಾರೇಜ್ ಅಲ್ಲಿ ಸಖತ್ ಮಜಾ ಇದೆ ಅಂತ. ಅದಕ್ಕೆ ಇವಳು ನನ್ನ ಎರಡನೇ ಹೆಂಡತಿ ಕರೀನಾ ಕಪೂರ್ ಅಂತ. ಭಾವನವ್ರೆ, ಹಾ. ನಿಮ್ ಜೋಡಿ ನೋಡ್ತಾ ಇದ್ರೆ ಒಂಥರ ಎಟಕ್ ಪುಟ್ಟಕ್ನ ಇದ್ದಂಗಿಲ್ವಾ? ಏನೇನು ಮುಟುಕ್ನ ಅಂದ್ರೆ ಒಂದ್ ಕಡೆ ಹೆಚ್ಚು ಒಂದ್ ಕಡೆ ಸಣ್ಣ. ಈಗ ಹೊಲ ಉಳ್ಬೇಕಂದ್ರೆ ನೇಗ್ಲಿಗೆ ಎಷ್ಟು ಎತ್ತು ಕಟ್ತಾರೆ? 7 ಎತ್ತು. ಅಲ್ವಾ? ಈ ಜೀವನ ಬಂಡಿ ಸಾಗ್ಬೇಕಂದ್ರೆ ಚಕ್ರ ಎಷ್ಟಿರುತ್ತೆ? 7 ಚಕ್ರ. ಹಂಗಾಗಿ ನಾನು 2 ಮದುವೆ ಆಗಿದ್ದೀನಿ. ಭಾವನವ್ರೆ, ನಿಮ್ ಜೀವನದ ಬಂಡಿ ಚಕ್ರ ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಯಾಕೆ? ಒಂದ್ ಕಡೆ ಟ್ರ್ಯಾಕ್ಟರ್ ಟೈರ್ ಹಾಕ್ಬಿಟ್ಟು ಇನ್ನೊಂದ್ ಕಡೆ ಕಾರ್ ಟೈರ್ ಹಾಕಿದ್ರಲ್ರಿ. ಆರ್ತಿ ಎತ್ತಿ. ಅದಿರ್ಲಿ, ಇವಳು ಗಂಡಸ್ ಅಂದ್ರೆ ಆಗ್ತಿರ್ಲಿಲ್ಲ, ನಿಮ್ಮನ್ ಹೆಂಗ್ ಒಪ್ಪಿದ್ಲು ಅಂತ ಇವಳು. ಓ, ಅದೊಂದ್ ದೊಡ್ಡ ಕತೆ. ಗಿಚ್ಚಿ ಗಿಲಿ ಗಿಲಿ ಇವಳು ಸ್ಕಿಟ್ ಮಾಡ್ಬೇಕಾದ್ರೆ ನನಗೆ ಎಂಟ್ರಿನೇ ಇರ್ತಿರ್ಲಿಲ್ಲ. ನಾನೇ ಬೇಕು 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 ಅಂತ ಹಾಕ್ಸ್ಕೊಂಡು ಅವಳನ್ನ ಲವ್ ಮಾಡಿರೋದು. ಅಷ್ಟೇ ಅಲ್ಲ, ನನ್ನ ಸುಂದರವಾದ ಮುಖನ ಕ್ಲೋಸ್ ಅಪ್ ಇಂದ ತೋರಿಸ್ದೆ. ಅವಳ ಎದ್ದೊಳಗ್ ಲೇಟ್ ಆಗಿ ಡೈಲಾಗ್ ತಗೊಂಡು ನೀವು. ಅಯ್ಯೋ ಇಲ್ಲ ಶಿವು, ಎದ್ದೆ ಒಂದ್ ನಿಮಿಷ ಇರಪ್ಪ. ನೋಡಿ, ಇವರು ನಮ್ ಶಿವು ಅವ್ರ ಏನ್ ಗೊತ್ತಾ, ತಂಗಿ ಮದ್ವೆ ಆಗೋ ತನಕ ಮಕ್ಳದ್ ಮಾಡೋದ್ ಬೇಡ ಅಂತ ಇಷ್ಟು ಸುಂದರವಾಗಿದ್ರು, ದೂರ ಮಲಗ್ತಾ ಇದ್ರು ಗೊತ್ತಾ? ಹ್ಞೂನ್ರಿ, ತಂಗಿ ಲಗ್ನ ಆಗೋವರೆಗೂ ಮಕ್ಳು ಬೇಡ ಅಂತ ಕುಂತಾರ. ಅಣ್ಣಯ್ಯ, ನೋಡಿ ನೋಡಿ, ನನ್ನ ತಂಗಿನ ಮುತ್ತನಾಗಿ ಸಾಕಿದ್ದೀನಿ. ನೀವೇನಾದ್ರೂ ನೋಡ್ಕೋಬೇಕು, ಓಕೆನಾ? ಅಯ್ಯೋ, ನೋಡ್ಕ ತಿನ್ಬಿಡಿ. ನಡೀರಿ, ಕರ್ಕೊಂಡು ನಡೀರಿ. ಆಹಾ, ನಂಗು ವಸ್ತು ಅವಳಿಗೂ ವಸ್ತು ಎಂತ ನೋಡಿ ಪಜೀತಿ. ಗೀಡ 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 ಗೀ. ಅಲ್ಲ ಇವ್ರೇ, ಟೈಮ್ ಆಯ್ತು, ಬೇಗ ಕಳ್ಸಿ ಭಾವನವ್ರೆ. ಬಂದು ನೋಡಿ. ನೋಡಿ, ಈಗ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ನಾನೀಗ. ಅಲ್ಲ ಇನ್ನೊಂಚೂರು ಟೈಮ್ ಆಗತ್ತೆ ಅಂತ ಹೇಳ್ಬೇಕಿತ್ತು ಅವ್ರಿಗೆ. ಅಲ್ಲ ಅದು ನೋಡಿ, ಎಲ್ಲಿದ್ದೀರಾ? ಅವಳು ಒಂದ್ ಕಣ್ಣಿನ ಮೊನಾಲಿಸಾ, ಎಚ್ಚರ ಹೇಳಿದ್ರು ಒಳಗೆ ಬರ್ಬೇಡ ಅಂತ. ಹೋಗು. ಆದ್ರೂ ಅಳಿಯಂದ್ರು ತುಂಬಾ ಫಾಸ್ಟ್. ಅದನ್ನ ಎಷ್ಟು ಫಾಸ್ಟ್ ಆಗಿ ತೋರಿಸಿದ್ರಪ್ಪ. ಒತ್ತಾವಳೆ ಒತ್ತಾವಳೆ ಒತ್ತಾವಳೆ. ಹುಷಾರು ಕಣೆ, ಹುಷಾರು. ಜೋಪಾನ ಆಯ್ತಾ? ಹೆದರ್ಕೋಬೇಡ. ಕಳ್ಸಿ ಬೇಗ. ಹೋಗು. ಏನಾಯ್ತಮ್ಮ? ಏನಾಯ್ತಮ್ಮ? ಯಾಕೆ ಏನಾಯ್ತು? ಅಳ್ಬೇಡ, ಅಳಿಯಂದ್ರೆ ಬನ್ನಿ ಇಲ್ಲಿ. ಏನ್ ಹೇಳಿ? ನಿಮ್ಗೆ ಅರ್ಜೆಂಟ್ ಇದೆ ಅಂತ ನನಗೆ ಗೊತ್ತು. ನನ್ಗೇನು ಗೊತ್ತಾ, ನಮ್ ತಂಗಿ ಇದ್ದಾಳಲ್ಲ, ರಾತ್ರಿ ಆದ್ರೆ ಸಾಕು ಅವಳ ಹಳೆ ಮೇಲಿನ ಕುಂಕುಮ ಅಳಸಕ್ಕೆ ಒಬ್ಬ ಗಂಡ ಬೇಕು. ಅವಳ ಮಗು ರಂಗೋಲಿ ಅಳಿಸ್ತಾ ಇದ್ರೆ ಅವಳು ಆಟ ಆಡ್ತಾ ಇರ್ಬೇಕು. ಇಲ್ಲೋಡಿ, ವರ್ಷ ತುಂಬದ್ರೊಳಗೆ ನನ್ನ ತಂಗಿ ಕೈಯಲ್ಲಿ ಒಂದು ಮಗು ಇರ್ಬೇಕು. ಅದ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ಹಿಂಗೇನಿದ್ರು ಮದುವೆ ಮುಂಚೆನೆ ಮಾಡ್ತಿದ್ನಲ್ಲ. ಯಾವ ಊತ್ ಫ್ಯಾಮಿಲಿ ರಿಯಾಕ್ಷನ್ ಕೊಟ್ಟಿದ್ರು ನಾಯಿ ಕೊಡದೆ ಕೊಡ್ತಾರೆ ಅನ್ಕಂದ್ರೆ ಹೋಯಲ್ಲ ಅಂತ.
ಹೋಗುವ ಹೋಗು ಹೋಗು ನಾಯಿ ಹೊಡೆದಂಗ್ ಹೊಡೆದು ಬಿಡ್ತೀನಿ ನಾನೀಗ ಹೋಗು. ನಂಗೂ ಸ್ವಲ್ಪ ಉಳಿಸಿ. ಸಾಧು ಸರ್ ಎಲ್ಲ ಕಂಟೆಂಟ್ ಗೊತ್ತಿದೆ. ಚೆನ್ನಾಗಿ ರೆಡಿ ಮಾಡಿ ಕಳ್ಸ್ಬಿಟ್ಟವ್ರೆ. ಎಷ್ಟೇ ಆದ್ರೂ ನಮ್ಮ ಬಾವ ಇಬ್ಬರ ಏನ್ರಿ ಮುದ್ದಿನ ಗಂಡ ಅಲ್ವಾ. ನಾಯಿ ನನ್ ಮಗ್ನೆ ಏನೋ ಮಾಡ್ತಾ ಇದ್ಯಾ? ಮುದ್ ಕೊಡಕ್ ಬಂದೆ. ಒಂದ್ ಹೆಣ್ ಜೊತೆ ಈ ತರ ಅಸಹ್ಯವಾಗಿ ನಡ್ಕೋತಿದ್ಯಲ್ಲ, ನೀನು ಅಕ್ಕ ತಂಗಿಯರ್ ಜೊತೆ ಹುಟ್ಟಿಲ್ವಾ? ಏನಂದೆ ಏನಂದೆ ಏನಂದೆ? ಅಕ್ಕ ತಂಗಿಯರ್ ಜೊತೆ ಹುಟ್ಟಿಲ್ವಾ ಅಂದೆ. ಇದು ಒಂಥರ ಹೊಸ್ತಾಗೆ ಇದೆ. ಒಂದ್ ವರ್ಷ ಹಿಂದೆ ಸುತ್ತಿ 4 ವರ್ಷ ಲವ್ ಮಾಡಿ ನೀನ್ ಕೇಳಿದೆಲ್ಲ ಕೊಡ್ಸಿ ನಿನ್ನ ಪಿಕಪ್ ಡ್ರಾಪ್ ಮಾಡಿ ನಿನ್ ಕರೆನ್ಸಿ ತೀರೋದಾಗ ಕರೆನ್ಸಿ ಹಾಕ್ಸಿ ಗಂಟೆ ಗಟ್ಲೆ ಮಾತಾಡಿ ಫಸ್ಟ್ ಟೈಟಲ್ ಬಂದು ಮೂತ್ ಕೊಟ್ಟು ಮಕ್ಕಳನ್ನ ಕಾಲೇಜ್ ಕಳಿಸ್ಬೇಕು ಅಂತ ನಾನ್ ಅನ್ಕೊಂಡ್ರೆ ಸರಿಯಾಗಿ ಡೈಲಾಗ್ ಹೊಡೆದೆ ಕಣೆ. ಹೊಟ್ಟಿರ್ರಿ. ಏಯ್ ರೋಡಲ್ಲಿ ಹೋಗೋರ್ನ ಅಕ್ಕ ತಂಗಿರ ಅನ್ಕೋಬೋದು ಕಣೆ. ತಾಲಿ ಕಟ್ಟು ಫಸ್ಟ್ ಟೈಟಲ್ ನಿನ್ನೆಂಗೆ ಅಕ್ಕ ತಂಗಿ ಅನ್ಕೊಳಕಾಗತ್ತ? ಮುಚ್ಚ ಬಾಯಿ. 4 ವರ್ಷ ಲವ್ ಮಾಡಿದ್ರು ಒಂದೇ ಒಂದಿನ ಕೆಟ್ಟ ದೃಷ್ಟಿಯಿಂದ ನೋಡಿರ್ಲಿಲ್ಲ. ಆದ್ರೆ ಇವತ್ತು ನಿನ್ ಗಂಡಸ್ರ ಬುದ್ಧಿ ತೋರಿಸ್ಬಿಟ್ಟಿಯಲ್ಲೋ. ಅಯ್ಯಯ್ಯೋ ನನ್ ಯಾಮಾರ್ಬಿಟ್ಟೆ. ಅಲ್ಲ ಇದಕ್ಕೆ ಕಂಟೆಂಟೇ ಅರ್ಥ ಆಯ್ತಾ ಇಲ್ವಾ? ಲೇ ತಗಡ್ದಿಮಿ, ನಿಂಗೆ ಏನು ಗೊತ್ತಿಲ್ಲ ಅಲ್ವಾ? ಫಸ್ಟ್ ನೈಟ್ ಅಂದ್ರೆ ಏನು ಗೊತ್ತಿಲ್ವಾ ನಿಂಗೆ? ಯಾಕೆ ಗೊತ್ತಿಲ್ಲ? ಫಸ್ಟ್ ನೈಟ್ ಅಂದ್ರೆ ಎಲ್ಲ ಗೊತ್ತು. ಎಲ್ಲ ಗೊತ್ತಂತೆ ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಕರೆಕ್ಟ್. ಹೇಳಿ ಹೇಳಿ ಹೇಳು. ಫಸ್ಟ್ ನೈಟ್ ಬಗ್ಗೆ ಏನ್ ಗೊತ್ತು? ಹೇಳಿ ಹೇಳಿ ಹೇಳು. ಮದ್ವೆ ಗಂಡು ರೂಮ್ ಅಲ್ಲಿ ಕಾಯ್ತಾ ಇರ್ತಾನೆ. ಹುಡುಗಿ ಮೆಲ್ಲಗೆ ಹಾಲ್ ತಗೊಂಡ್ ಬರ್ತಾಳೆ. ತಂದಾಯ್ತಲ್ಲ, ನನ್ ಕುಡ್ದಾಯ್ತಲ್ಲ. ಆಮೇಲೆ 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 ಹುಡುಗಿ ಲೈಟ್ ಆಫ್ ಮಾಡ್ತಾಳೆ. ಲೈಟ್ ಆಫ್ ಆದ್ಮೇಲೆ ಏನ್ ಹೇಳಿ ಏನ್ ಹೇಳು? ಲೈಟ್ ಆಫ್ ಆದ್ಮೇಲೆ ಏನು ಕತ್ಲಾಯ್ತಲ್ಲ, ಇನ್ನೇನು? ಲೇ ಕತ್ಲಾದ್ಮೇಲೆ ಏನಾಗುತ್ತೆ ಅದನ್ನ ಹೇಳು. ಗೊತ್ತಿಲ್ಲ. ಯಾರ ಮಾಂಸ ಏ ಮೆಂಟ್ರು ಅಂತ ಹೇಳ್ತೀಯ. ನಾನ್ ಅದನ್ನ ಹೇಳ್ಕೊಟ್ಟೆ ಮ್ಯಾನೇಜರ್ ಮೋ, ನಾನು ಇದು ಹೇಳ್ಕೊಟ್ಟೆ ಮ್ಯಾನೇಜರ್ ಮೋ ಅಂತ ಹೇಳ್ತಿ. ಯಾವ ಜಾಗದಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿಲ್ವಲ್ಲ. ಅದೇ ನನ್ನ ಸ್ಟೂಡೆಂಟ್ ಸುನೀತಕ್ಕನ್ ಕೇಳಿದ್ರೆ ಮೆಟ್ಟು ಹರಿದೋಯ್ತವೆ ಅಂತ ನಾನು ಏನು ಕೇಳಿಲ್ಲ. ನೋಡ ನನ್ಗದೆಲ್ಲ ಗೊತ್ತಿಲ್ಲ, ನನಗೆ ನೀನು ಬೇಕಷ್ಟ ಪಾರದೆ. ಏನಾಯ್ತವಾ? ಅಣ್ಣಯ್ಯ ಅವ್ನ ನನ್ನ ಯಾಮರ್ಸ್ಬಿಟ್ಟ, ನನಗ್ ಮೋಸ ಮಾಡ್ಬಿಟ್ಟ. ಮನೇಲಿ ಸಕ್ಕರಿನ ಕಪ್ಪುರಿ ಎತ್ಕೊಂಡ್ಬನ್ನಿ. ಓಹೋ ಹೇಳಮ್ಮ ಏನ್ ಮಾಡ್ದವನು? ರುಂಡ ರುಂಡ ಕತ್ತರಿಸ್ಬಿಡ್ತೇನೆ ಅವನು. ಅಣ್ಣಯ್ಯ ಅವನನ್ನ ಮುಟ್ಟಿ ಮುಟ್ಟಿ ಮಾತಾಡಿಸ್ತಾನೆ. ಏನೋ ಅಂತ ಸಾಕ್ಬಿಟ್ಟಿದ್ದೇವೆ ತಂಗಿನ. ಹೇಳ್ಕೊಡ ಚೂಡು. ನಂಗ್ ನಾಚಿಕೆ ಆಗುತ್ತೆ. ಕಪೂರ್ ಹೇಳ್ಕೊಡು ಒಂಚೂರು ಅದನ್ನ. ನಂಗ್ ನಾಚೆ ಇಳ್ಕತ್ತದ. ಹಿಂಗಂದ್ರೆ ಏನ್ ಮಾಡಿ ನಾನು? ಅಲ್ಲ ತಂಗಿಯಮ್ಮ, ಗೋಮಾಳ ಜಾಗದಲ್ಲಿ ಏನಾರ ಮನೆ ಕಟ್ಟಿದ್ದ ಇದ್ರೆ ಬೇಡ ಅಂತ ಅನ್ಬೋದು. ಅವನು ಸ್ವಂತಕ್ಕೆ ಜಾಗ ತಗೊಂಡು ಕಂದಾಯ ಕಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದಾನೆ. ಮನೆ ಕಟ್ಬೇಡ ಅಂದ್ರೆ ಹೆಂಗಮ್ಮ? ಅದ್ಕೆ ನೀವಾದ್ರೂ ಹೇಳಿ. ನೋಡಮ್ಮ, ದುಡ್ಡು ಕೊಟ್ಬಿಟ್ಟು ಫುಲ್ ಮೀಲ್ಸ್ಗೆ ಕೂಪನ್ ತಗೊಂಡಿರುವಾಗ ಬಾಳೆ ಎಲೆ ಹಾಕಿ ಊಟ ಬಡಿಸ್ದಿದ್ರೆ ಹ್ಯಾಂಗವ? ನೋಡಿ, ಇವಳ ತುಂಬಾ ಮುದ್ದಾಗಿ ಒಳ್ಳೆ ರೀತಿಲಿ ಸಾಕ್ಬಿಟ್ವಿ. ಈ ರೇಂಜ್ಗೆ ಒಳ್ಳೆ ಒಳಾಗ್ಬಿಟ್ಟವಳೆ. ನೀವೇ ಏನಾದ್ರು ಮಾಡಿ, ನಿಮ್ ಕೈ ಮುಗಿತೀನಿ, ಏನಾದ್ರು ಮಾಡಿ. ಅಯ್ಯೋ ನೀಚ, ಆ ಕಾಮುಕನ್ಗೆ ಹೊಡಿಯೋದ್ ಬಿಟ್ಬಿಟ್ಟು ಸಾರಿ ಕೇಳ್ತಿದ್ದಲ್ಲ, ನೀನ್ ಎಂತ ಅಣ್ಣ ಇರ್ಬೇಕು?
ಏನು ಕಾಮುಕ ಬಾವಾ ಈ ರೂಮಲ್ಲಿ ಏನ್ ಸೌಂಡ್ ಆದ್ರೂ ನೀವ್ ಯಾರು ಈ ಕಡೆಗೆ ಬರಂಗಿಲ್ಲ. ಓಕೆ ಓಕೆ ಕರೀನಾ ಕಪೂರ್, ಮೊನಾಲಿಸಾ, ಹೆವಿ ಸೌಂಡು, ಬನ್ನಿ ಒಳಕ್ಕೆ. ನಿಮ್ ಅಣ್ಣ ಅಲ್ಲ ಯಾವನ್ ಬಂದ್ರು ಇವತ್ತು ಬಿಡೋದಿಲ್ಲ. ಇವತ್ತು ನಿನ್ ಬೇಕು ಬರ್ಲಿ. ಕಾಮುಕ ಅಂತೆ ಕಾಮುಕ, ಇವತ್ತು ನಿನ್ನ ಬಿಡಲ್ಲ ಕಣೆ. ಬಂದೆ 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 ಬಂದೆ. ಒಂದೇ ಒಂದ್ ಫೈನಲ್ ಟಚ್ ಮಿಸ್ ಆಯ್ತಲ್ಲ. ಹೌದು ಗೊತ್ತಾಯ್ತು. ಅನ್ನ ಇವತ್ತಿನ ಬಿಡ್ತೀನೇನೆ ಬರ ಈಚೆಗೆಲೆ ಬಾಗ್ಲಿಂದ ಬಾಗ್ಲಲ್ಲಿ. ನಿನ್ನ ನಾನು ಇವತ್ತು ಬಿಡಲ್ಲ ಕಣಲೆ. ಎಲ್ಲ ಹೊಡೆದಾದ್ಮೇಲೆ ಇನ್ನೇನು. ಮೊನಾಲಿಸಾ, ಕರೀನಾ ಕಪೂರ್ ಬನ್ನಿ. ಒಳಗಡೆ ಹಿಂಗ್ ಸೌಂಡ್ ಆಗಿದೆ ಅಂದ್ರೆ ಹೆವಿ ಪರ್ಫಾರ್ಮೆನ್ಸ್ ಆಗಿದೆ, ಬನ್ನಿ. ಮೊನಾಲಿಸಾ, ಕರೀನಾ ಕಪೂರ್. ಅಡಿಯಂದ್ರೆ ಯಾವ ಇದು ಬೇಕಾಗಿತ್ತು, family ಇದು ನಪ್ಪ ಇದು? ಬೇಕಾಗಿತ್ತು. ಎಲ್ಲ ಚೆನ್ನಾಗಾಯ್ತಾ? ಎಲ್ಲಿ ಪರ್ಸೆಂಟ್ ಆಗತ್ತು ಬಾ. ಬಲ್ಪೆ ಹೊಡೆದೋದ್ಮೇಲೆ ಇನ್ ಫಸ್ಟ್ ಕರೆಂಟ್ ಇದ್ರೆ ಏನ್ ಪ್ರಯೋಜನ ಬಾವ? ಸೂರ್ಯ ಇದ್ರ ಬಾಯ್ಲಿಟ್ ಹಾಕ ದೇವ್ರು ಬಂದು ಇನ್ನೇನಾರು ಹೊಡೆದಾಕ ಮುಂಚೆ ಸ್ಕೆಚ್ ಬುಕ್ಸ್. ನಾನು ಇಲ್ಲಿ ಏನೋ ಕಮೆಂಟ್ಸ್ ತಗೋಣ, ಜಡ್ಜಸ್ ನ ಕೇಳೋಣ ಅಂತ ಬಂದೆ. ಇಲ್ಲಿ ಅದ್ಯಾವ್ದೋ ಯಾವ್ದೋ ಬಾಂಬ್ದು ವಾಸನೆ ಭಡ್ ಅಂತ ಹೊಡಿತಾ ಇದೆ. ಏನಾಯ್ತು? ಮೈ ಮೇಲೆ ಮಾಮೂಲಿ ದೇವ್ರು ಬಂದ್ ನೋಡಿದ್ರಿ, ಕಾಳಿ ಬಂದಂಗ್ ಬರ್ತದೆ. ಹಸಿ ಇದ್ರೆ ಆ ಮೂಲ್ಗೆ ಲೈಟ್ ಹೊಡ್ತಿದ್ರೆ ಏನ್ ಮಾಡೋದು, ಕರೆಂಟ್ ಹೋಗ್ಬಿಡದಲ್ಲ. ಲೈಟ್ ಹೊಡೆದಿದ್ರೆ ಪ್ರೊಡಕ್ಷನ್ ಏನಾದ್ರು ಹೋಗಿರೋದು. ನಾನ್ ಮೆಲ್ಲಗೆ ಮಾಡ್ತೀನಿ ಅಂದ್ರೆ ಅಣ್ಣನೇ ಹೇಳಿದ್ದು, ಇಲ್ಲ ಹೊಡಿ ಹೊಡಿ ನೀನು. ಎಲ್ಲಿಗೆ ಅಂದ್ರೆ ಯೋಚನೆ ಈ ಮಾಡಿ ಎತ್ತಿ ಬಿಸಾಕಿದವನಿಗೆ ನೋವಾಗಿರಲ್ಲ, ನೀ ಅಣ್ಣ ಅಂದ್ಯಲ್ಲ ಅದು ನೋವಾಗಿರತ್ತ. ಅವನಿಗೆ ಏನ್ ಗೊಬ್ಬರ ಅದಾಗುತ್ತೆ, ಹೇಳ್ಕೊಳಕ್ ಆಗಲ್ಲ. ಅವನು ಈ ಸ್ಕಿಟ್ ಅಲ್ಲಿ ದಿವ್ಯನ್ನ ಹಾಕೊಂಡಿರೋದು ಒಂದೇ ಒಂದ್ ಕಾರಣಕ್ಕೆ, ಅಲ್ಲಿ ಮನೆ ಒಳಗಡೆ ಎತ್ಕೊಂಡು ಹೋಗಕ್ ಆಗಲ್ವಲ್ಲ ಸುನೀತಾ ಅವ್ರನ್ನ, ಅದಕ್ಕೆ ಚೇಂಜ್ ಮಾಡ್ಬಿಟ್ರು. ಏನು ಶಿವುಗೆ 2 ಪೇರೇನು? ನನ್ಗೆ ಸುನೀತಾ ಅವ್ರ ನೋಡೇ ಸಖತ್ ಇಷ್ಟ ಆಯ್ತಪ್ಪ. ನಮ್ ರೋಸ್ ನೀವ್ ಯಾವಾಗ ಬಂದ್ರು ಖುಷಿ ಆಗತ್ರಿ. ಯಾವ ಗೆಟಪ್ ಮಾಡಿದ್ರು ಒಂಥರ ಮಜಾನೇ ಬೇರೆ. ಆಮೇಲೆ ಏನ್ರಿ ಅದು ಗೊಬ್ಬರನ ಹತ್ರ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಳಿಯಂದ್ರು ತುಂಬಾ ಫಾಸ್ಟ್, ಹೆಂಗದು ಅದು ಅವ್ರೇ ಇಂಪ್ರೆಷನ್ ಮಾಡ್ಕ ಹಾಕಂದಿಲ್ಲ. ಹೊಡ್ದು ಬಿಡ್ತೀನಿ. ಯಾರು ಹೇಳಿದ್ದು? ಅದು ಅವ್ರದ್ದು ಇಂಪ್ರೆಷನ್, ಅಳಿಯಂದ್ರು ತುಂಬಾ ಫಾಸ್ಟ್ ಅಂತ. ಇರ್ಬೋದು ಇರ್ಬೋದು ಇರ್ಬೋದು. ಇಲ್ಲ ಮ್ಯಾಮ್, ಸತ್ಯವಾಗ್ಲೂ ಇಲ್ಲ. ಇದು ಇಂಪ್ರೆಷನ್ ಸಖತ್ತಾಗಿದೆ ನಿಮ್ದು, ಅದೇ ಹೇಳ್ದೆ. ಯಾವ್ದು? ಅದೇ ಹಿಂಗ ಅಲ್ಲಾಡಿದ್ರಲ್ಲ. ಅದು ಹೋಗ್ಲಿ, ಶಿವ ಹೇಳ್ಕೊಟ್ಟಿದ್ದು ಹಂಗೆಲ್ಲ ಮಾಡಿ ಅಂತ. ಅದೇ ಶಿವು ಹಂಗೆಲ್ಲ ಇಲ್ಲ ಮ್ಯಾಮ್. ಸುನೀತಾ, ಅನನ್ಯ ಮತ್ ಶಿವು, ನಿಮ್ 3 ಜನ ಸಖತ್ತಾಗಿದ್ರಿ ರೀ.
ಎಲ್ಲರ ಎನರ್ಜಿ ಲೆವೆಲ್ ಫುಲ್ಲು ಹೈ ರೇಂಜ್ ಅಲ್ಲಿ ಇತ್ತು ಎಲ್ಲಾರ್ದು. ಅದ್ರಲ್ಲೂ ದಿವ್ಯಂದು ಅನ್ಕಂಟ್ರೋಲಬಲ್ ಎನರ್ಜಿ ನಿಂದು. ಒಟ್ಟಲ್ಲಿ ಸ್ಕಿಟ್ ಚೆನ್ನಾಗಿತ್ತು, ಎಲ್ರು ಮುದ್ದಾಗಿ ಆಕ್ಟ್ ಮಾಡಿದ್ರಿ, ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಗುಡ್ ಲಕ್ ಅಪ್ಪ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಒಬ್ರಂದು ಗೊಬ್ಬರ ನಿನ್ ಡೈಲಾಗ್ ಎದ್ದು ಬಿದ್ದು ನಗ್ತಾ ಇದ್ರು ಕಣ. ಸಾಧು ಸರ್, ಯಾಕೆಂದ್ರೆ ಅದು ಎಷ್ಟು ಜನ ಯಾಕೆ ನನ್ಗೆ ಅಷ್ಟೊಂದು ನಗು ಬಂತು ಅಂದರೆ, ಇವ್ರು ಹೇಳಿದ್ರಲ್ಲ ಒಂದು ಎತ್ತಿನ ಗಾಡಿ ಎಷ್ಟು ಎತ್ತಿರುತ್ತೆ, 2 ಇರುತ್ತೆ. ಸೊ ಲೈಫ್ನ ಸಾಗ್ಸೋಕ್ಕೆ ಇಬ್ರು ಬೇಕೇ ಬೇಕು ಅಂತ. ಅದೆಲ್ಲ ಕರೆಕ್ಟಪ್ಪ. ಚಕ್ರ ಒಂದು ಯಾವ್ದ್ರದ್ದು ಜೀವನದ ಬಂಡಿದ್ದು ಚಕ್ರ ನೋಡಿದ್ರೆ ಬಾಳ ಬೇಜಾರಾಗುತ್ತೆ. ಯಾಕೆ? ಒಂದ್ ಕಡೆ ಟ್ರ್ಯಾಕ್ಟರ್ ಟೈರ್ ಹಾಕ್ಬಿಟ್ಟು ಇನ್ನೊಂದ್ ಕಡೆ ಕಾರ್ ಟೈರ್ ಹಾಕಿದ್ರಲ್ರಿ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ನಗು ಬಂದ್ಬಿಟ್ಟಿದೆ. ಚಿಂದಿ ಗೊಬ್ಬರ ಎಕ್ಸ್ಟ್ರಾನರಿ, ಅವನ ಎನರ್ಜಿ ಸೂಪರ್. ಥ್ಯಾಂಕ್ ಯು ಸರ್. ಚಿಂದಿ ಚಿತ್ರಣ ಇದು ಮಾತ್ರ, ಈ ಎಪಿಸೋಡ್ ಮಾತ್ರ. ನೀವು ನನ್ನ ಮುಂದೆ ಬೇಡ, ನೀವು ಜನ ಕೂತ್ಕೊಂಡು ನೋಡ್ತಾ ಇರ್ತಾರಲ್ಲ ಆವಾಗ ನೋಡಿ, ಆ ಮಜಾನೇ ಬೇರೆ. ಸೂಪರ್ ಹಿಟ್ಟು ಈ ಎಪಿಸೋಡ್. ಈ ಎಪಿಸೋಡ್ ಸೂಪರ್. ಜಡ್ಜಸ್, ಈ ಒಂದು ಸ್ಕಿಟ್ಗೆ ನಿಮ್ಮ ಅಂತಿಮ ತೀರ್ಮಾನ ಏನು? ದಿವ್ಯಾ ಮತ್ತು ಗೊಬ್ಬರ ಅವರ ಸಕ್ಸಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅದಕ್ಕೋಸ್ಕರ ಒಡಿರೋ ಡಬ್ಬಿಂಗು ಗೋಲ್ಡನ್ ಗಿಲಿ ಗಿಲಿ. ಮೊನಾಲಿಸಾ, ಇಷ್ಟೊತ್ತು ಗೊಬ್ಬರನ ಮೇಲೆ ಎಷ್ಟೆಲ್ಲ ಕೋಪ ಇದೆ ಅಂತ ಬರೀ ಬಾಯಿ ಮಾತಲ್ಲಿ ಮಾತ್ರ ತೋಡ್ಕೊಂಡಿದ್ಯಾ. ಈಗ ಮನ್ಸಲ್ಲಿರೋ ಕೋಪನ ಏನಿದೆ ಅನ್ನೋದನ್ನ ಆಕ್ಷನ್ ಮುಖಾಂತರ ತೋರಿಸುವಂತ ಒಂದು ಅವಕಾಶ, ರಿಯಲಿ ನಾನು ಕಲರ್ಫುಲ್ ಅವಕಾಶ ನಾನು ಕೊಡ್ತೀನಿ. ಮನಸ್ಫೂರ್ತಿಯಾಗಿ ತೀರಿಸ್ಕೋಬಹುದು. ಓಕೆನಾ? ಬರ್ಲಿ ಪ್ರಾಪರ್ಟಿ. ಒಂದೊಂದು ಏಟಿಗೂ ಒಂದೊಂದು ಕಾರಣ ಹೇಳ್ಬೇಕು. ಸುನಿ, ರೆಡಿ? ನಿಮ್ಮ ಮೊದಲನೇ ಏಟು ಯಾವ್ದಕ್ಕೆ? ಕಲ್ಕೋರೆ. ಏನೋ 18 ವಾರದಿಂದ ನಾನು ಕಾಮಿಡಿನೇ ಮಾಡಿಲ್ವಾ? ದಿವ್ಯಾ ಬಂದಾದ್ಮೇಲೆ ಅಕ್ಕ ದಿವ್ಯನ್ ನೋಡ್ ಕಲಿ ಅಕ್ಕ. ಯಾರು? 25 kg ಕವರು, 25 ಕೆಜಿ ಹ್ಯಾಂಡ್ ಕವರ್. ಗಜಲಿಂಬೆ. ಅವ್ರ ಏನಾರು ಕೇಳ್ತಾ ಇದ್ರ, ಅವ್ರ ಮೆಮೊರಿ ಕರೆಕ್ಟ್ ಆಗಿದೆ. ಆಮೇಲೆ ಅಯ್ಯಪ್ಪಂಗೆ ಏನಂದೆ, ಬೆಳೆದ ನೀರದ ಕೊಂಬೆ, ಗಜ ನಿಂಬೆ. ಗಜ ನಿಂಬೆ ಅಂತ ಏನಂದೆ. ನಿನ್ ಬದ್ಲು ದಿವ್ಯಕ್ಕನೆ ಸಿಕ್ಕಿದ್ರೆ ಸೂಪರ್ ಆಗಿರೋದು ಉಂಡ್ಯಾ. ಸಾಕ ಒನ್ಸ್ ಮೋರ್. ಚಿತ್ರಿಸಿ. 1 2 3. ಒಂದ್ ಹೇಳ್ತೀನಿ ಕೇಳಿ ಸುನೀತಾ, ಗೊಬ್ಬರ ನಿಮ್ಮನ್ನ ಅಷ್ಟು ಡೈಲಾಗು ಆ ಥರ ಟ್ರೀಟ್ ಮಾಡಿ ಆ ಥರ ಪಂಚ್ ಡೈಲಾಗ್ ಇರಲಿಲ್ಲ ಅಂದರೆ ನೀನು ಯಾರು ಅಂತಾನೂ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಈಗ ಒಂದು ಒಳ್ಳೆ ಮಾತು ಹೇಳ. ಇಷ್ಟೊತ್ತವರೆಗೂ ನಾವು ಮಾಡಿದ್ದು ತಮಾಷೆಗೆ. ಅದು ಗೊತ್ತು ನಮಗೆ. ಇವತ್ತಿನ ಗಿಚ್ಚಿಗಿಲಿಗಿಲಿ ಬರ್ತಾ ಇರೋ ಮುಂದಿನ ಹೈ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್, ಸಾಕಿರೋ ನಾಯಿನ ಹೆತ್ತ ಮಗುಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋದು ಮಾಮೂಲಿ. ಆದ್ರೆ ಇಲ್ಲೊಂದು ಫ್ಯಾಮಿಲಿ ಹೆತ್ತಿರೋ ಮಗುಗೂ ಸಾಕಿರೋ ನಾಯಿಗೂ ಒಂದೇ ಹೆಸರಿಟ್ಟು ಏನೇನೆಲ್ಲ ಎಡವಟ್ಟು ಮಾಡ್ಕೋಬಹುದು ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸುಷ್ಮಿತಾ, ಮಾನಸ, ಶಿವು, ರೋಹಿತ್ ಹಾಗೂ ವಂಚಿಕಾ.
ತುಟ್ಟಿ ನಿಮ್ಮ ಕೊಡ್ತಾನ ಅಯ್ಯೋ ಮಗಡಿ ಏನೋ ಮುದ್ದಾಗಿದ್ಯಾ ಏನ್ ಚಿನ್ನಿ ನಿನ್ನ ಹೆಸರು? ಪಪ್ಪಿ ಪಪ್ಪಿ ಕ್ಯಾಂಡಿ. ಇದು ಹೆಂಗ್ ತಿನ್ನೋದಂತ ಗೊತ್ತಾ? ಅಯ್ಯೋ ರೋಹಿತ ಬತ್ತವನೆ. ಏನಾಯ್ತಪ್ಪ ಏನಾಯ್ತಪ್ಪ? ಸುಸ್ಸು ಅರ್ಜೆಂಟಾ? ನಿಮಿಷ ಇರು. ಪ್ರಣಂಭೂತ ಯಾಕೆ ಕೂಗ್ತಾ ಇದ್ಯಾ? ಅಲ್ಲಿ ನೋಡಿ ಅಲ್ಲಿ. ಯಾಕಮ್ಮ ಮಾಡ್ತಾ ಇದ್ಯಾ? ಅಮ್ಮ ಏನಾದ್ರು ಅಂದ್ಲಾ? ಮತ್ತೆ ಕಾಟನ್ ಕ್ಯಾಂಡಿ ಕಿತ್ಕೊಂಡ್ಬಿಟ್ಲು ಆ ಮಗು ಹತ್ರ ಕಾಟನ್ ಕ್ಯಾಂಡಿ ಕಿತ್ಕೊಂಡಿಲ್ಲ, ಗೊತ್ತಾಗಲ್ವೇನೆ ನಿನಗೆ? ನಾನ್ ಕಿತ್ಕೊಂಡಿಲ್ಲ ರೀ. ಯಾರು ಕಿತ್ಕೊಂಡ್ರು? ಸುಸು ಸುಸು ಕಿತ್ಕೊಳ್ಳಿದ್ರು ಜಗಪ್ನ ಹತ್ರ ಕಿತ್ಕೊಳಮ್ಮ, ನನ್ನ ಹತ್ರ ಬರ್ಬೇಡ. ನನ್ನ ಮಗಳ ಹತ್ರ. ಇಲ್ಲ ಕಣ. ಅಲ್ಲ ಕಣೆ, ಮಗು ಆಡ್ತಾ ಇದ್ರು, ಒಂಚೂರು ಸಮಾಧಾನ ಮಾಡಕ್ಕಾಗಲ್ವೇನೆ ನಿನ್ಗೆ? ನಿಮ್ ಮಗು ಬಗ್ಗೆ ಕೇಳ್ಕೊಂಡಿದ್ದೀರಾ? ಏನು ಮೊನ್ನೆ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕೇಳಿ. ಮಗಳೇ ಬಾಯ್ಲಿ, ನಿಂಗೆ ಕಾಟನ್ ಕ್ಯಾಂಡಿ ಇನ್ನೊಂದು ಕೊಡಿಸ್ತೀನಿ, ಕೂತ್ಕೋ. ಮೊನ್ನೆ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸು? 21 21. ಅಲ್ಲಮ್ಮ, ಪಕ್ಕದ ಮನೆ ಚುಮ್ಮಿ ನೀನು ಒಂದೇ ಸ್ಕೂಲಿಗೆ ಹೋಗ್ತೀರಾ, ಒಂದೇ ಬಸ್ಸಲ್ಲಿ ಹೋಗ್ತೀರಾ, ಒಂದೇ ಟೀಚರ್ ಹೇಳ್ಕೊಡ್ತಾಳೆ. ಆದ್ರೆ ಅವಳಿಗೆ ಯಾಕೆ 91, ನಿನ್ಗೆ ಯಾಕೆ 21? ಅಪ್ಪ ಬೇಡ ಬೇಡ ಅಲ್ವಾ ಕಿಕ್ಕಿ ಅಂತ ನಗದಲ್ಲ, ನಾಚಿಕೆ ಆಗ್ಬೇಕು ನಿನ್ಗೆ. ಮಗಳು ಹಿಂಗ್ ತೆಗ್ದವಳಲ್ಲ ಅಂತ ಮಾರ್ಕ್ಸು. ಅಯ್ಯೋ ಶಿವ್ನೆ, ನನಗೇನಕ್ ನಾಚಿಕೆ ಆಗ್ಬೇಕು? ನಾನು ಒಬ್ಳೆ ಅವಳನ್ನ ಯಾವ್ದೋ ಆಪ್ ಇಂದ ಡೌನ್ಲೋಡ್ ಮಾಡಿಲ್ಲ, ಇಬ್ರು ಸೇರೆ ಹುಡ್ಸಿರೋದು. ಇದಕ್ಕೇನು ಕಮ್ಮಿ ಇಲ್ಲ, ಹೋಗಿ ಕಾಪಿ ಮಾಡ್ಕೊಂಬ. ಬೇಕಾದ್ರೆ ಹೋಗ್ ಮಾಡ್ಕೊಂಡ್ ಕುಡಿಯಲ್ಲ. ಯಾವನಿಗೆ ಹೇಳ್ತಾ ಇದೆಯಾ ಕಣಲೆ? ನಿಮ್ಗೆ ಹೇಳ್ತಾರ ಕಣೋ. ಹಲ್ಲು ಉದುರಿಸ್ಬಿಡ್ತೀನಿ, ನಡ ಮುರ್ದ್ ಬಿಡ್ತೀನಿ. ಗಂಡ ಅಂದ್ರೆ ಒಂಚೂರು ರೆಸ್ಪೆಕ್ಟ್ ಕೊಡಿ. ಅಯ್ಯ ನಿನ್ ರೆಸ್ಪೆಕ್ಟ್ ನಾನ್ ಏನೋ ಬಹಳ ಸುಂದರವಾಗಿದ್ಯಾ ಅಂತಂದ್ರೆ ಏನ್ ಬೈದ್ರು ಬೈಸ್ಕೊತಾನೆ ಗಂಡ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಬಯ್ಯೋ ಮೂಡೆ ಹೋಯ್ತು. ಹೆಣ್ಮಕ್ಳು ಚೂರು ಹೊಗಳಂಗಿಲ್ಲ, ಎದ್ದು ಬಿಡ್ತಾರೆ ಹಂಗೆ. ಹಂಗಲ್ಲ ಚಿನ್ನಿ, ನೀನು ಚೆನ್ನಾಗ್ ನೋಡ್ಕೋಬೇಕು ಅಂತ ನಂಗೂ ಆಸೆ. ಆದ್ರೆ ಏನ್ ಮಾಡ್ಲಿ, ಹೊರಗು ನಾನೇ ದುಡಿಬೇಕು, ಮನೇಲೂ ನಾನೇ ದುಡಿಬೇಕು. ಎಷ್ಟ್ ಕಷ್ಟ ಆಗ್ತಿದೆ ಗೊತ್ತಾ? ನೀನು ಸಮಾಧಾನ ಆಡ್ಬೇಡ ಕಣೆ, ಆಡ್ಬೇಡ ಕಣೆ. ಅವನ ಆಮೇಲೆ ಸ್ಟಾರ್ಟ್ ಮಾಡ್ದ. ರಾಜು, ಅರ್ಜೆಂಟ್ ಆಗಿ ಮನೆ ಕೆಲ್ಸಕ್ಕೆ ಒಬ್ಳು ಬೇಕಾಗಿತ್ತಲ್ಲ. ಓಕೆ, ಅಡ್ರೆಸ್ ಕಳಿಸ್ಬಿಡು ನೋಡಮ್ಮ. ಮನೆ ಕೆಲ್ಸ ಬರಕ್ ಹೇಳಿದೀನಿ. ಪಾಪಿ, ನಾಳೆ ಸ್ಕೂಲಿಗೆ ರಜಾ ಹಾಕ್ಬಿಡು. ಆ ಚಂದು ಮಾಮನ ಮದ್ವೆಗೆ ಹೋಗೋಣ, ಓಕೆನಾ? ಅಪ್ಪ ಯಾವಾಗ ಬೇರೆ ಮದ್ವೆ ಕರ್ಕೊಂಡು ಹೋಗ್ತೀಯ? ನಿನ್ ಮದ್ವೆಗೆ ಯಾವಾಗ? ಏನು ಅಂತ ಎತ್ಬಿಟ್ಟಿದ್ಯಾ ಮಗಳನ್ನ? ಓ ನಮಸ್ಕಾರ ಹೇಳಿ. ಅದೇ ನಮಸ್ಕಾರ ಅನ್ನಲ್ಲಿ ನೇನ್ 20 ಸತಿ ಹೇಳ ನಮಸ್ಕಾರ ಅಂತ. ನಮಸ್ಕಾರ ಹೇಳಿ ಅಂದ್ರೆ ನೀವು ಯಾರು ಅಂತ ಕೇಳಿದೆ. ನಾನು ಮನೆ ಕೆಲ್ಸೋಳು, ಹೆಸರು ಕೊಡ್ರಮ್ಮ ಅಂತ. ಕೊಟ್ರಮ್ಮ ಚೋಟ್ ಮಿಂಚಿನ ನೀನಾ? ಇದು ನನ್ನ ಹೆಂಡತಿ ಮಾನಸ ಅಂತ. ನಮಸ್ಕಾರ ಅಮ್ಮರೇ. ನಮಸ್ಕಾರ. ಹೇಗಿದ್ದೀರಾ? ಬಾಳ ಚೆನ್ನಾಗಿದ್ದೀನಿ. ಸ್ವಲ್ಪ ಅಡ್ಗೆ ಮಾಡಿ ನೋಡಕ್ಕಾಗ್ತಿಲ್ಲ. ಇದೆಯಲ್ಲ, ಇದು ನನ್ನ ಮಗಳು ಪಪ್ಪಿ ಅಂತ. ಮಂಗಾರು ಎರಡು ಮುದ್ದ ಕಾಣಿಸ್ತಾ ಇದೆಯೋ? ಅಲ್ಲಿದೆಯಲ್ಲ, ಅದು ನಮ್ಮನೆ ನಾಯಿ, ಅದು ಪಪ್ಪಿ ಅಂತ. ಮಗ್ಳು ಕೊನೆಗೂ ಒಂದೇ ಹೆಸರು ಇಟ್ಟಿರಿ. ನಿಮ್ಗೇನ್ ಬಾರ್ಬಾರ್ದು ಬಂದಿರೋದು? ನಾವು ಇಬ್ಬರನ್ನು ನಮ್ಮ ಮಕ್ಳ ತರನೇ ಪ್ರೀತಿಯಿಂದ ಸಾಕಿದೀವಿ, ಅದಕ್ಕೆ. ಮಾಮಲ್ಲಿ ನಿಮ್ಮ ಸ್ವಂತ ಊರು ಯಾವುದು? ಸ್ವಂತ ಊರಿಗೆ ಕಳಿಸ್ತು ದೊಡ್ಡ ಮನ್ಸಲ್ಲ ಸ್ವಾಮಿ. ನಾವು ಸ್ವಂತ ಅಂತ ಒಂದ್ ಸಣ್ಣ ಗುಡಿಸ್ಲಿದೆ. ಓಕೆ. ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ನಮ್ಮಮ್ಮ ಹೇಳಿದ ಕೆಲಸ ಮಾಡ್ತಾರಪ್ಪ. ನಿಮ್ಮ ಅಮ್ಮ ಏನ್ ಮಾಡ್ತಾರೆ? ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ರೀಲ್ಸ್ ಮಾಡ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅಮ್ಮ ಯಾವ್ಯಾವ ರೀಲ್ಸ್ ಮಾಡ್ತಾಳೆ? ಅದ್ ಯಾವ್ದೋ ಸ್ವಾಮಿ ಮಾಡ್ತಾಳೆ, ನಮ್ಮ ಅಣ್ಣ ಮಾಡ್ತಾಳೆ. ಸೂಪರ್.
ಅನ್ನಂಗೆ ನೀವು ಒಡ ಹುಡ್ತವ್ರು ಎಷ್ಟು ಜನ? 100 ಜನ ಸ್ವಾಮಿ. 100 ಜನ? ಹ್ಞೂ ಸ್ವಾಮಿ, ನಾನು ಹುಟ್ಟಿದ್ದು ಅನನ್ಯ ಹಾಸ್ಪಿಟ್ಲ್ ಅಲ್ಲಿ. ನನ್ ಜೊತೆಗೆ 100 ಜನ ಡೆಲಿವರಿ ಆಯ್ತು. ಅವತ್ತಿಂದ ನಾವೆಲ್ಲ ಎಡ ಹುಟ್ಟದ್ದು. ಏಯ್ ಅದು ಎಡ ಹುಟ್ಟವ್ರೆ ಅಲ್ಲಮ್ಮ, ಒಡ ಹುಟ್ಟವ್ರೆ. ನಮ್ಮ ಭಾಷೆಲ್ಲ ಹಂಗೆ ಮಾತಾಡೋದ್ ಬಿಡಿ. ಆಯ್ತು, ಪೇಮೆಂಟ್ ವಿಚಾರಕ್ಕೆ ಬಂದ್ಬಿಡಣ ಈಗ. ನೀವ್ ಹೆಂಗೆ ಪೇಮೆಂಟ್ ದಿನಕ್ಕೆ ತಗೊಂತೀರಾ, ವಾರಕ್ಕೆ ತಗೊಂತೀರಾ, ತಿಂಗಳಿಗೆ ತಗೊಂತೀರಾ? ನೋಡಿ ಸ್ವಾಮಿ, ದಿನ ಕೊಟ್ಬಿಡಿ, ವಾರದ್ದು ವಾರ ಕೊಟ್ಬಿಡಿ, ತಿಂಗಳ ಕೊಟ್ಬಿಡಿ ಸ್ವಾಮಿ. ಚೋಟು ಕಡೆ ಇವಳು ನೋಡಮ್ಮ, ಆಯ್ತು ಇವತ್ತಿಂದ ನೀನ್ ನಮ್ಮನೇಲಿ ಇರು. ತಿಂಗಳಿಗೆ 5,000 ರೂಪಾಯಿ ಸಂಬಳ ಕೊಡ್ತೀನಿ, 3 ಹೊತ್ತು ಊಟ ಕೊಡ್ತೀನಿ, ಓಕೆನಾ? ಆಯ್ತು ಸ್ವಾಮಿ. ನೋಡಮ್ಮ ಮನ್ಸ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಅದೇನ್ ಕೆಲಸ ಮಾಡಿಸ್ಕೊ, ನಾನು ಆಫೀಸಿಗೆ ರೆಡಿ ಆಗ್ತೀನಿ. ನೋಡಮ್ಮ, ನಾನ್ ಕೆಲ್ಸದಾಗ ತುಂಬಾ ಬಿಸಿ ಇರ್ತೀನಿ. ಕೆಲ್ಸ ಎಲ್ಲ ನೀನೇ ನೋಡ್ಕೋಬೇಕು, ಆಯ್ತಾ? ಆಯ್ತು ನಮ್ ಪಾಪನ ಜೋಪಾನವಾಗಿ ನೋಡ್ಕೋ, ಅವ್ನ ಮೇಲೆ ಕೈ ಮಾಡ್ಬೇಡ, ಆಯ್ತಾ? ಆಯ್ತು ಅಮ್ಮೋರೆ. ಚೆನ್ನಾಗಿ. ನಿನ್ಗೇನೆ ಬಂದಿರೋದು? ನನ್ ಪಪ್ಪಿಗೆ ಯಾಕೆ ಹೊಡ್ದೆ? ಅಮ್ಮೋರೆ, ನೀವು ಹೇಳೋದಲ್ಲ ನಿಮ್ ಮಗ್ಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಸೊಳ್ಳೆ ಬಂದು ಮುಖ ಕಚ್ತಾ ಇತ್ತು, ಅದಕ್ಕೆ ಒಂದು ಬೇಟೆ ಚೂರಿ ಮಾಡ್ಬಿಡ್ತೀನಿ. ಸರಿಯಾಗಿದ್ಯಾ? ಹಿಂಗೆಲ್ಲ ಮತ್ತೊಂದ್ಸಲ ಮಾಡ್ಬೇಡ. ಸರಿ ಆಯ್ತು ಆಯ್ತು. ಒಲೆ ಮೇಲೆ ಹಾಲಿಟ್ಟಿದೀನಿ, ಅದಕ್ಕೊಂದ್ ಗ್ಲಾಸ್ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ತಗೊಂಬ ಹೋಗು. ಆಯ್ತು ಅಮ್ಮೋರೆ. ಆಗಿದೆ. ನಡೆಯೋದು ಏನಪ್ಪ ಇವಳು ಚೋಟು. ಏನಮ್ಮ ಪಾನಿಪುರಿ ಚೊಂಬಲ್ ಆಗ್ತಾ ಇದ್ಯಾ? ಟಂಕ ಟಕ್ಕರ ಟಕ್ಕರ ಡುಮ್ ಡುಮ್ ಇದ್ಯಾಕಮ್ಮ ಬಿಂದಿಗೆ ತಟ್ಟ ಇದ್ಯಾ? ಅಮ್ಮೋರೆ, ಬಿಂದಿಗೆಯಿಂದ ನೀರ್ ತಗೊಂಡು ಹಾಲ್ಗೆ ಹಾಕಕ್ಕೆ ಲೋಟ ಇರ್ಲಿಲ್ಲ, ಅದಕ್ಕೆ ಹಾಲ್ನ ಬಿಂದಿಗೆಗೆ ಹಾಕ್ಬಿಟ್ಟೆ. ಅಯ್ಯಪ್ಪ, ಏನಮ್ಮ ನೀನು? ನಾನೊಂದ್ ಹೇಳಿದ್ರೆ ನೀನೊಂದ್ ಮಾಡ್ತೀಯಲ್ಲ, ಎಲ್ಲ ನನ್ ಕರ್ಮ. ಸರಿ ಆಯ್ತು, ಪಪ್ಪಿನ ಬೇಗ ಸ್ಕೂಲಿಗೆ ರೆಡಿ ಮಾಡು, ಆಯ್ತಾ? ಆಯ್ತು ಅಮ್ಮೋರೆ. ಏನು ಅಂದ್ರೆ? ಪಪ್ಪಿ ಸ್ಕೂಲಿಗೆ ರೆಡಿ ಆಯ್ತು, ಕರ್ಕೊಂಡು ಹೋಗಿ ಬನ್ನಿ. ಪಪ್ಪಿ ರೆಡಿ ಆಗಿದ್ದೀನಮ್ಮ. ಸ್ವಾಮಿ, ನಿಮ್ ಪಪ್ಪಿ ರೆಡಿ. ಪಟಮ್ಮ, ನಾನು ಹೇಳಿದ್ದು ನನ್ನ ಮಗಳನ್ನ ರೆಡಿ ಮಾಡು ಅಂತ. ಇಷ್ಟ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ತಾರೋ, ನಾನು ಬೇರೆಯವ್ನ ಕರ್ಕೊಂಡ್ ಬರ್ತೀನಿ. ಇಲ್ಲ ಸ್ವಾಮಿ, ಮಾಡ್ತೀನಿ ಸ್ವಾಮಿ. ನೀವು ಹೇಳ್ದಂಗ್ ಕೇಳ್ತೀನಿ ಸ್ವಾಮಿ. ಅಲ್ಲೇ ನಿಮಿಷ ಮಾಡ್ಬಿಡ್ತೀನಿ ಸ್ವಾಮಿ. ಆಯ್ತು, ಬೇಗ ರೆಡಿ ಮಾಡು. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು? ಏನಮ್ಮ ನನ್ನ ಮಗಳನ್ನ ಈಗ ರೆಡಿ ಮಾಡಿದ್ಯಾ? ಅಪ್ಪ, ಈ ಹೆಂಗಪ್ಪ ಸ್ಕೂಲ್ ಹೋಗ್ಲಿ ನಾನು? ಇಲ್ಲಿ ಕೇಳಮ್ಮ, ಇಲ್ಲಿ ಎಲ್ಲ ಅಳಿಸ್ಬಿಟ್ಟು ನೀಟಾಗಿ ಸ್ಕೂಲ್ಗೆ ಹೋಗು, ಆಯ್ತಾ? ಹೋಗಿ ಸ್ಕೂಲ್ಗೆ ಹೋಗು. ಅಪ್ಪ ಸ್ಕೂಲ್ಗೆ ಹೋಗಲ್ಲಪ್ಪ, ನಂಗೆ ನಿದ್ದೆ ಬರುತ್ತೆ. ಏನ್ ಮೇಡಮ್ ಹೇಳು, 1.5 ಲಕ್ಷ ರೂಪಾಯಿ ಫೀಸ್ ಕಟ್ತೀನಿ, ಮಾತಾಡೋದ್ ನೋಡಿದ್ರೆ ಭಯ ಆಗ್ತಿದ್ಯಲ್ಲ. ಇನ್ನೇನು ಗಂಗೆಗೆ ಕತ್ತೆನ್ ಮುಳಿಸಿದ್ರೆ ಕುದುರೆ ಆಗುತ್ತಾ? ಎಲ್ಲ ಅವಳ ಅಮ್ಮನ್ ತರಾನೇ. ಏನೇನೇನೇನೇನು? ನನ್ನೇ ಕತ್ತೆ ಅಂತೀರೇನ್ರಿ? ಕತ್ತೆ ಎಲ್ಲ ಕಣೆ, ನಿಜವಾಗ್ಲೂ ನೀನು ನಾಯಿ ಹೆಂಗ್ ಕಿರ್ಚ್ಕೊಂಡ್ ಬರ್ತಾ ಇದೆಯಾ ನೋಡು. ಅಯ್ಯೋ. ಗಂಡ ಆಫೀಸ್ಗೆ ಹೋಗ್ತಿದ್ದೇನೆ, ತಿಂಡಿ ಗಿಂಡಿ ಮಾಡ್ಕೊಡ್ಬೇಕನ್ನ ಜ್ಞಾನ ಬೇಡವೇನೆ ನಿನ್ಗೆ? ರೀ, ಕರ್ಕೊಂಬಂದ್ ಇಟ್ಕೊಂಡಿದ್ರಲ್ಲ ನಿಮ್ ಕೆಲ್ಸವನ್ನ, ಅವಳ ಹತ್ರ ಮಾಡ್ಸ್ಕೋಬೇಕು ಅಂತ ಜ್ಞಾನ ನಿಮಗಿಲ್ವಾ? ನನಗ್ ಜ್ಞಾನ ಬದೇ. ಸುಮ್ನೆ ಇರೋ ಇಲ್ಲಿ. ನಂಗೆ ಸೌಂಡ್ ಅಂದ್ರೆ ಅಲರ್ಜಿ. ನೋಡಮ್ಮ, ನಿಂಗೆ ಸೌಂಡ್ ಅಂದ್ರೆ ಅಲರ್ಜಿ, ನನಗೆ ಈ ಸಂಸಾರ ಅಂದ್ರೆ ಅಲರ್ಜಿ. ನೋಡಮ್ಮ, ಊಟ ಆದ್ರೂ ರೆಡಿ ಇದೆ, ಅದನ್ನಾದ್ರೂ ತಂದ್ ಬಡಿ, ಆಯ್ತಾ? ಆಯ್ತು ಅಮ್ಮೋರೆ. ಇಲ್ಲ ನಾನೇ ಮಾಡೋಗಿದ್ರೆ ಕೆಲ್ಸ ಯಾಕೆ ಬೇಕಾಗಿತ್ತು? ಆಮೇಲೆ ನಾನು ಏನ್ ಅನ್ಕೊಂಡಿದ್ಯಾ ನೀನು?
ವರ್ಷ ಅನ್ಕೊಂಡಿದೀನಿ. ಮತ್ ಯಾವನಾದ್ರೂ ಮನುಷ್ಯರು ತಿನ್ನೋ ತರ ಇದೆಯಲ್ಲಮ್ಮ ಇದು? ಒಳ್ಳೆ ತನಕ ಹಾಕ್ದಂಗ ಹಾಕಿದೆಯಲ್ಲಮ್ಮ ನೀನು. ಅಯ್ಯೋ 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 ಏನ್ರಿ ಯಮ್ಮಂಗ್ ಬಂದಿರೋದು? ಅಲ್ಲ ಅನ್ನ ತಗೊಂಡೋಗ್ ಪಪ್ಪಿಗೆ ಹಾಕಿದಾಳೆ. ಮೂಳೆ ತಗೊಂಡೋಗ್ ನನ್ ಮಗಳಿಗೆ ಕೊಟ್ಟಿದ್ದಾಳಲ್ರಿ. ಇಂಥ ಕೆಲ್ಸಗಳು ಬೇಕಾ ನಮ್ಮ ಮನೆಗೆ? ಮಾಮಲ್ಲಿ ತಿಂಗಳಿಗೆ 5,000 ರೂಪಾಯಿ ಎಣಿಸ್ಕೊಂತಿಲ್ಲ, ಇದಕ್ಕೆ ನೀನು ಕೆಲಸ ನೆಟ್ಟಿಗೆ ಮಾಡಕ್ ಆಗಲ್ವಾ ನಿನ್ ಕೈಲೇ? ನಾನ್ ಹೇಳಿದ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಯಾಕಮ್ಮ ಬಂದಿದ್ಯಾ? ಇಬ್ರು ಸ್ವಲ್ಪ ಬಗ್ಗೆ ಮಗಳಿಗೂ ನನಗೂ ಒಂದೇ ಇಟ್ಬಿಟ್ಟು ನನಗ್ ಬೈತೀರಾ? ನಾನು 1 ವರ್ಷ ಸಂಬಳ ಇಸ್ಕೊಂಡೇ ಹೋಗೋದು, ಇಲ್ಲಾಂದ್ರೆ ನಾನು ಹೋಗಲ್ಲ. ಏಯ್ 1 ವರ್ಷ ಸಂಬಳ ಕರೆಕ್ಟ್ ಆಗಿ ನೀನ್ ಕೆಲಸ ಮಾಡಿದ್ರೆ ಈ ಗತಿ ಬರ್ತಿತ್ತ ನಮ್ಗೆ. ನಡಿ ಒಳಗೆ. ಎಲ್ಲ ನಂದೇ ತಪ್ಪು, ನನ್ ಕರ್ಮ. ಬಾಯ್ ಸುಸು, ಅದೇನದು? ನನ್ನ ನೀನು ನಿನ್ನ ನಾನು ಕಾಡಿಕೊಂಡು ಕೂತ್ಕೊಂಡೆ. ಸರಿ ಬಿಡಿ ಆಯ್ತು, ಇವತ್ತೊಂದಿನ ನಾನೇ ಪಾಪನ್ ಸ್ಕೂಲಿಗೆ ಬಿಡ್ತೀನಿ. ಪಪ್ಪಿ ಏನಮ್ಮ ಪಪ್ಪಿ ಎಲ್ಲಿ? ಅಲ್ಲೇ ಐತೆ ನೋಡಿ. ಈ ಪಪ್ಪಿ ಅಲ್ಲಮ್ಮ, ನನ್ ಮಗಳ ಪಪ್ಪಿ ಎಲ್ಲಿ? ನೀವೇ ಹೇಳ್ರಲ್ಲ ವ್ಯಾನ್ ಮುಂದೆ ಕಳ್ಸಿ ಅಂತ. ಸ್ಕೂಲ್ ವ್ಯಾನಿಗೆ ಕಳಿಸ್ತಾ? ಇಲ್ಲ, ಮತ್ತೆ ನಾ ಹಿಡೋ ವ್ಯಾನಲ್ಲಿ ಕಳಿಸ್. ಫಸ್ಟ್ ಹೇಳಿ, ಇದು ಯಾವ ಮಗು ಅಂತ ಅರ್ಥ ಆಗ್ತಾ ಇಲ್ವಲ್ಲ ಇದು? ನಾನು ರೋಹಿತ. ರೋಹಿತ ವಿಗ್ಯಾರ್ ನಿಮ್ಮ ಅಪ್ಪ ಕೊಟ್ಟಿದ್ದ. ಎಷ್ಟ್ ಚೆನ್ನಾಗ್ ಕಾಣ್ತಾ ಇದೆಯೋ ವಂಶಿ. ರೋಹಿತ್ ಹೆಂಗ್ ಕಾಣ್ತಾ ಇದ್ದಾನೆ? ಹುಡ್ಗನಿಂತ ಹುಡುಗಿನ ಚೆನ್ನಾಗಿದೆ ನಮ್ಗೆ. ಈ ಇನ್ಮೇಲೆ ಹುಡುಗಿ ವೇಷ ಹಾಕ್ದಾಗಲ್ಲ ನಿನ್ನ ಹೆಸರೇನು? ರೋಹಿಣಿ. ರೋಹಿತ್. ರೋಹಿಣಿ. ರೋಹಿಣಿ. ರೋಹಿತ್, ನಿಂಗೆ ಹುಡುಗನ್ ಕಾಸ್ಟ್ಯೂಮ್ ಇಷ್ಟನಾ? ಏನಾಯ್ತು? ಹುಡುಗಿ ನೀನ್ ಏನ್ ತಿನ್ಕೊಂಡ್ ಇವತ್ತು? ಬಾಳೆಹಣ್ಣು ತಿಂಗ ಬಂದೆ. ಬಾಳೆಹಣ್ಣು ತಿನ್ಕೊಂಡ್ ಬಂದ್ಯಾ? ಏನ್ ಸ್ವಾಮಿ ಎನರ್ಜಿ ಹಂಗಿದೆಯಲ್ಲ ಸ್ವಾಮಿ ಇವತ್ತು? ಯಾಕೆ ಸ್ವಾಮಿ? ಗೊತ್ತಿಲ್ಲ ಸ್ವಾಮಿ. ಇಲ್ಲೇ ಬರಲ್ಲ ಹೇಳಿ ಸ್ವಾಮಿ. ಗೊತ್ತಿಲ್ಲ ಸ್ವಾಮಿ, ನಂಗೆ ಗೊತ್ತಿಲ್ಲ. ನಿನ್ ಬೆಸ್ಟ್ ಫ್ರೆಂಡ್ ಇದಾನೆ ಅಂತನಾ? ನನ್ನ ಕೇಳ್ತಾರ, ಸುಮ್ಮನೆ ನಿಂತ್ಕೊಳ. ಆತರ ಇದೆಯಾ? ಸುಮ್ಮನೆ ನಿಂತ್ಕೋ. ಇಲ್ವಾ? ಸುಮ್ಮನೆ ನಿಂತ್ಕೋ. ಮಾತಾಡ್ಕೊಳ್ಳಿ, ನೀವಿಬ್ರು ಮಾತಾಡ್ಕೊಳ್ಳಿ. ಚೆನ್ನ ಬನ್ನಿ ವಿನ್ನಿ ವಿನ್ನಿ ವಿನ್ಯಾಸ. ಅಯ್ಯೋ ಬೇಡ ಕರೆ, ಸೈಕಲ್ ಆಟ ಆಡೋಣ. ಬನ್ನಿಯ ಬನ್ನಿಯ. ಕಮೆಂಟ್ಸ್ ಬೇಡವಾ? ಬೇಕು ಬೇಕು. ಮತ್ ಸೈಲೆಂಟ್ ಆಗಿರ್ಬೇಕು ತಾನೆ? ಎಲ್ಲ ಬನ್ನಿ, ಈಗ ಕೇಳು. ಅಮಾರೇ ಹೆಂಗಿತ್ತು ನಮ್ ಸ್ಕಿಟ್ಟು ಅಂತ ಕೇಳು. ಅಮಾರೇ ಹೆಂಗಿತ್ತು ನಮ್ ಸ್ಕಿಟ್ಟು? ನಿಮ್ ಸ್ಕಿಟ್ಟು ಹೆಂಗಿತ್ತು ಅಂತ ಹೇಳ್ಬೇಕೆ? ಏನಪ್ಪ ಇದು, ಎಂತ ಅದ್ಭುತಗಳನ್ನ ನೋಡ್ತೀವಪ್ಪ ನಾವ್ ವೇದಿಕೆ ಮೇಲೆ. ವಂಶಿಕಾ, ನಿನ್ನ ಮೈ ಮೇಲೆ ಇವತ್ತು ಕರ್ನಾಟಕ ಇದುವರೆಗೂ ಕಂಡಿರುವಂತ ಎಲ್ಲ ಕಲಾವಿದೆಯರು ನಿನ್ ಮೈ ಮೇಲೆ ಬಂದ್ಬಿಟ್ಟವ್ರೆ ಕಣವ. ಏನ್ ಎನರ್ಜಿ ಮಗಳೇ ನಿಂದು, ಏನಪ್ಪ ಅದ್ ಮಾಡ್ಲೇಷನ್ ಯಾರಪ್ಪ ಹೇಳ್ಕೊಡ್ರಿ? ಶಿವು, ನಿಮ್ಗೊಂದ್ ದೊಡ್ಡ ಹ್ಯಾಟ್ಸ್ ಆಫ್ ರೀ. ಇವರು ಹೇಳ್ಕೊಡ್ತಾರೆ. ಓ ಮೈ ಗಾಡ್, ಮಾನಸ ಸಿಂಪ್ಲಿ ಸೂಪರ್. ಇವಳ ಆನ್ ಸ್ಕ್ರೀನ್ ತಂದೆ ತಾಯಿಗಳು ಯಾರು ಅಂದ್ರೆ ಅದು ಶಿವು, ಮಾನಸ. ಅಲ್ಲ, ಕರೆಕ್ಟ್. ಅವರಿಬ್ರುನು ಕಲಾ ಪೋಷಕರು, ಇವರಿಬ್ರುನು. ಏನದು ಸಮಯ ಹೇಳಿ ಸ್ವಾಮಿ. ಎಲ್ಲ ಕೆಲಸ ಮಾಡ್ತೀನಿ ಸ್ವಾಮಿ. ಮಾಡ್ತೀನಿ ಸ್ವಾಮಿ, ಎಲ್ಲ ಕೆಲಸ ಮಾಡ್ತೀನಿ ಸ್ವಾಮಿ. ನೀವ್ ಹೇಳ್ದಂಗ್ ಕೇಳ್ತೀನಿ ಸ್ವಾಮಿ. ಒಂದೇ ನಿಮಿಷ ಮಾಡ್ಬಿಡ್ತೀನಿ ಸ್ವಾಮಿ. ಏನ್ರಿ ಹುಟ್ಟಿತ್ತಾ ಇದ್ದಾಳಪ್ಪ ಇವಳು ಸ್ಟೇಜ್ ಮೇಲೆ ಇವತ್ತು. ರೋಹಿತ್ ಏನ್ ಗೆದ್ದಿದಿರೋ ಇಲ್ವಾ ಗೊತ್ತಿಲ್ಲ,
ಇವನನ್ನ ಒಂದೇ ಕಡೆ ಕೂರ್ಸಿದ್ರಲ್ಲ ಈ ಸ್ಕಿಟ್ ಅಲ್ಲಿ, ಗೆದ್ಬಿಟ್ರಪ್ಪ ನೀವಿಬ್ರು. ಸೂಪರ್ ಸೂಪರ್ ರಂಗ, ನಮಗ್ ಚೆನ್ನಾಗ್ ಗೊತ್ತಾಯ್ತ್ರಿ ನಿಮ್ದು ಎಷ್ಟು ಸೂಪರ್ ಆಗಿತ್ತು ಆಕ್ಟಿಂಗ್ ಅಂತ. ಥ್ಯಾಂಕ್ ಯು. ಸೂಪರ್, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆಯಾ ನೋಡು. ನಾನು ಹಿಂಗ್ ಬಂದು ಹಿಂಗ್ ತಿರ್ಕೊಂಬಿಟ್ಟೆ. ಯಾಕೆ? ಯಾರೋ ಸರ್ಪ್ರೈಸು. ಸರ್ಪ್ರೈಸಾ? ಎಷ್ಟ್ ಚೆನ್ನಾಗ್ ಕಾಣ್ತಾ ಇದ್ದ ನಾವು ಇವತ್ತು. ಹೌದು. ದೃಷ್ಟಿ ತೆಗಿ. ತೆಗಿ. ಈಗ ನಿನ್ ಬಾಯ್ ಫ್ರೆಂಡ್ ಅವನ ಗರ್ಲ್ ಫ್ರೆಂಡಾ? ಬಾಯ್ ಫ್ರೆಂಡ್. ಇದು ಮಾತ್ರ ಕರೆಕ್ಟ್ ಆಗಿ ಗೊತ್ತಾ ನಿನಗೆ ಡೈಲಾಗ್? ಅದು ಮಾತ್ರ ಕರೆ. ಈ ಡೈಲಾಗ್ ಯಾರು ನಿಮ್ಮ ಅಪ್ಪ ಹೇಳ್ಕೊಟ್ನ? ಈಗ ರಿಹರ್ಸಲ್ ಮಾಡ್ತಾ ಇದ್ಯಲ್ಲ, ಅವನಿಗೆ ಡೈಲಾಗ್ ಹೇಳ್ಕೊಡಕ್ ಕಷ್ಟ ಆಗ್ತಿತ್ತ ಎಲ್ಲಾರ್ಗು? ಯಪ್ಪ ಕಷ್ಟ ಆಗ್ತಾ ಇರ್ಲಿಲ್ಲ, ಆಗ್ತಾನೆ ಇತ್ತು ಮತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗದಿರೋಷ್ಟು ಕಷ್ಟ ಇತ್ತು ಅಂತ. ಹೌದಪ್ಪ? ತುಂಬಾ ಕಷ್ಟ. ಅವನು ನೋಡ್ಕೊಳ್ಳಿ, ಅವ್ನು ಏನ್ ಗೊತ್ತಾ, ರಿಹರ್ಸಲ್ ಮಾಡುವಾಗ ಹಂಗೆ ಓಡೋಗ್ತಾ ಇರ್ತಾನೆ, ಓಡೋಗ್ತಿರ್ತಾನೆ. ಈ ಮಳೆ ನೀರ್ ಬಿದ್ದಿರುತ್ತಲ್ಲ, ಅದ್ರ ಮೇಲೆ ಕಾಚ ತೂಳ್ತಾ ಇರ್ತಾನೆ. ಇವಳ ಆಕ್ಟಿಂಗ್ ನೋಡಿ ನನಗ್ ಮಾತೇ ಬರ್ಲಿಲ್ಲ ರೀ. ಅಷ್ಟೊಂದು ಅದ್ಭುತವಾಗಿತ್ತು ಈ ಪ್ರತಿಭೆ ಆಕ್ಟ್ ಮಾಡಿದ್ದು. ಅಷ್ಟು ಮುದ್ದಾಗಿ ಆಕ್ಟ್ ಮಾಡಿದ್ಲು. ಮನ್ಷಿ, ನೀ ಫಸ್ಟ್ ಹಾಡಾಡ್ಕೊಂಡ್ ಬಂದ್ಯಲ್ಲ, ಅದ್ ಯಾರ್ದು ಸಾಂಗ್ ಗೊತ್ತಾ? ಸೂಪರ್ ಸೂಪರ್. ವಯಸ್ಸು 4 ವರ್ಷ ಅಷ್ಟೇ ನಿನಗೆ. 4 ಜನ್ಮಕ್ಕಾಗುವಷ್ಟು ಏನ್ ಹೇಳ್ತೀರಾ ಕಲಾವಿದೆ, ಆಗ ಎಲ್ಲ ಒಳಗಡೆ ಬಂದ್ ಸೇರ್ಕೊಂಡ್ಬಿಟ್ಟಿದೆ ಕಣಪ್ಪ ನಿನಗೆ. ಅಲ್ಲೂ ಒಂದು ಆಕ್ಟಿಂಗ್ ಮಾಡ್ತಾ ಇದ್ದಲ್ರಿ ಅವಳು. ಎಲ್ಲರೂ ಮೈ ಮೇಲೆ ಬಂದ್ಬಿಟ್ಟವ್ರು ಇವತ್ತು. ಗೊಬ್ರ, ಕಾರ್ತಿ, ಶಿವು, ಜಗ್ಗಪ್ಪ, ಎಲ್ಲ ಬಂದಿದ್ದಾರೆ ಇವತ್ತು. ಸುಸ್ಸು, ಸಾಧು ಸರ್. ಸಾಧು ಸರ್ ಹೆಂಗ್ ಮಾಡ್ತಾರ ಗೊತ್ತಾ ನಿನ್ಗೆ? ಏನಪ್ಪ ಇವತ್ತು ಅವಳದು ಎನರ್ಜಿ. ಇವತ್ತು ಏನ್ ತಿನ್ಕೊಂಡ್ ಬಂದ್ರಿ ಇವತ್ತು? ಪೂರಿ ತಿನ್ಕೊಂಬಂದ. ಪೂರಿ ಅಲ್ಲ, ಬಾಳೆನ್. ಇವಳು ಈ ವೇದಿಕೆಗೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಆಸ್ತಿ ಅನ್ನೋ ತರ ಒಂದು ಖುಷಿ ಆಗ್ತದೆ. ನಿಜ. ಈ ಒಂದು ಅದ್ಭುತವನ್ನ ನಾವು ನೋಡ್ತಾ ಇದೀವಲ್ಲ, ನನಗೆ ತುಂಬಾನೇ ಖುಷಿ ಆಗ್ತದೆ ಪಾಂಡೆ. ನಿಜಕ್ಕೂನು ಇದೇನೋ ಅದ್ಭುತದಲ್ಲಿ ಒಂದು ಅದ್ಭುತ ಇದು. ಈ ಇದು ಮಗು ಅತ್ಯದ್ಭುತ. ಅತ್ಯದ್ಭುತ ಇದು. ಯಾರೇ ಕೊಟ್ರು, ಯಾವ ಡೈಲಾಗ್ ಕೊಟ್ರು, ಯಾವ ಕ್ಯಾರೆಕ್ಟರ್ ಕೊಟ್ರು, ಅದರಲ್ಲಿ ತಲ್ಲೀನನಾಗಿ ಮಾಡೋದಿದೆಯಲ್ಲ, ಅದು ಸಾಮಾನ್ಯದ ಮಾತು ಅಲ್ಲ, ಅದು ಸಾಮಾನ್ಯರಿಗೆ ಸಾಧ್ಯವೂ ಇಲ್ಲ. ಅದೇನೋ ಆ ಮಗುಲಿ ಆ ತರದೊಂದು ದೈವಿಕವಾದಂತ ಕಲೆ ಅಡಗಿದೆ ಆ ಮಗುಲಿ. ಇನ್ ದೊಡ್ಡೋಳಾದ್ಮೇಲೆ ಅದಿನ್ನೆಂಥ ದೊಡ್ಡ ದೊಡ್ಡ ಸಾಧನೆ ಮಾಡ್ಬೋದು ಈ ಮಕ್ಕಳು. ನಾವ್ ಅದನ್ನೆಲ್ಲ ನೋಡ್ತಾ ಇದೀವಲ್ಲ, ನಮ್ಗೆ ಖುಷಿ ಆಗತ್ತೆ. ಈ ಕಡೆ ರೋಹಿತ್ ಅಷ್ಟೇ. ಥ್ಯಾಂಕ್ ಯು. ಮುದ್ದ ಕಾಣ್ತಾ ಇದ್ದೆ ಬಂಗಾರಿ ನೀನು. Thank you. ನಿನ್ ಹೇರ್ ಸ್ಟೈಲ್ ಚೆನ್ನಾಗಿದೆ, ಥ್ಯಾಂಕ್ ಯು. ನಿನ್ ಮೇಕಪ್ ಚೆನ್ನಾಗಿದೆ, ಥ್ಯಾಂಕ್ ಯು. ನಿನ್ ಡೈಲಾಗ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಈ ಮುದ್ದಾದ ಗೊಂಬೆಗಳ ಜೊತೆ ನಂದೊಂದು ಫೋಟೋ ತೆಗಿರಪ್ಪ ಇವತ್ತು ಪ್ಲೀಸ್. ಹೌದಪ್ಪ. ನಿಮ್ಮನ್ನ ಅಲ್ಲಿ ಕಳ್ಸೋದಕ್ಕಿಂತ ಮುಂಚೆ ನಮ್ಮೆಲ್ಲರಿಗೂ ಒಂದು ಏನೋ ನೋಡ್ಬೇಕು ಅಂತ ಬಹಳ ಆಸೆ ಆಗ್ತದೆ. ನೀವು ವಂಶಿ ಯಾಕೆ ಒಂದು ರ್ಯಾಂಪ್ ವಾಕ್ ಮಾಡಬಾರ್ದು? ಓಕೆನಾ? ಫಸ್ಟ್ ನೀವು ಮಾಡಿ ತೋರ್ಸು. ಮ್ಯೂಸಿಕ್. ಜಕ್ಕನ್ 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 ಜಾ ಜಕ್ಕನ್ 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 ಜಾ ಯಾಕ್ಲಾ ಪುಟ್ನರ್ಸಾನ ಪುಟ್ನರ್ಸಿನ ಹೊಡ್ಯಂಗೆ ಯಾಕ್ಲಾ ಪುಟ್ನರ್ಸಾ. ಶ್ರುತಿ ಮೇಡಮ್ ಈ ತರ ಮಾಡ್ಬೇಕು ಅಂದ್ರೆ ತಿರ್ಗಾ ನಾವು ಒಂದು 18 ವರ್ಷದ ಹಿಂದೆ ಹೋಗ್ಬೇಕಾಗುತ್ತೆ. ನೀನು ಏನು ಬೇಡ, ಜಸ್ಟ್ ಬರೀ ವಾಕ್ ಮಾಡಿ ಹಿಂಗ್ ಸೆರೆಕ್ಟ್ ಆಗೋದು, ಹಿಂಗ್ ಸಿಕ್ಕೊಂಡು ಬರ್ಬೇಕು ಅಷ್ಟೇ. ಓಕೆ, ರೆಡಿ? ಮ್ಯೂಸಿಕ್.
ವಂಶಿ, ಶ್ರುತಿ ಮ್ಯಾಮ್ ಹೆಂಗ್ ಡ್ಯಾನ್ಸ್ ಮಾಡಿದ್ರು? ಸೂಪರ್ ರಂಗ. ರೇ ನಂದೆಲ್ಲ ಹೇಳ್ತೀಯ 20 ದೃಷ್ಟಿ ತೆಗಿ ವಂಶಿ. ಕಣಿಸ್ ನಾಕು ಕಪ್ಪು ಚಚ್ಚಿ ಕಣ್ಣು ಬೇಡೆ ಕಣ್ಣು ನಾಯಿ ಕಣ್ಣು ಎಲ್ಲಾ ಕಣ್ಣು ಚಿಟಪಟ ಅದು ಹೊಡ್ದು ಬಿಡ್ಲಿ. ಅಯ್ಯೋ ಮಗಳೇ, ನೀನ್ ನನಗ್ ದೃಷ್ಟಿ ತೆಗ್ದಿಯಲ್ವಾ? ನಿನ್ನ ಇಡೀ ಕರ್ನಾಟಕ ನೋಡ್ತಾ ಇದೆ. ನಿನಗೆ ಎಷ್ಟು ದೃಷ್ಟಿ ಆಗಿರ್ಬೋದು. ಎಲ್ರು ದೃಷ್ಟಿ ತೆಗಿರಪ್ಪ ಇವಳಿಗೆ. ಹೌದಪ್ಪ. ಸೋ ನೈಸ್. ಮುದ್ದು ಸೂಪರ್ ಚಿಂದಿ ಉಡಾಯಿಸ್ಬಿಟ್ರು ಮಕ್ಳು ಇಬ್ರು ಇವತ್ತು. ಸಖತ್ ನಾನ್ ಮರೆಯಕ್ಕೆ ಸಾಧ್ಯ ಇಲ್ಲ. ಸಮಿ, ಸ್ವಾಮಿ ಏನ್ ಸಮಿ? ಥ್ಯಾಂಕ್ ಯು ಸ್ವಾಮಿ. ನಾವ್ ಏನ್ ಮಾಡೋಣ ಸಮಿ? ಏನ್ ಮಾಡೋಣ ಸ್ವಾಮಿ? ಅಲ್ಲೋ ಕೂತ್ಕೊಂಡು ಏನ್ ಕೊಡ್ಲಿ ಸಮಿ? ಗಾಳಿ ಮಸಾಲ ಕೊಡಿರಿ ಸ್ವಾಮಿ. ಹೆಂಗೆ ಯು ಕಾಂಟ್ ಇಮ್ಯಾಜಿನ್ ಅವಳ IQ ಲೆವೆಲ್ ಎಲ್ಲೋ ಇದೆ. ವಂಶಿ, ಈಗ ಸಾಧು ಸರ್ನ ನೀನೇ ಕೇಳು. ಸ್ವಾಮಿ ಹೆಂಗಿತ್ತು ನಮ್ ಪರ್ಫಾರ್ಮೆನ್ಸ್? ನೀನೇ ಕೇಳ್ಬಿಡ. ಹೆಂಗಿತ್ತು ಸ್ವಾಮಿ? ಪುಟ್ಸಾಮಿ ಅಲ್ಲ ಕಣೋ, ಬರೀ ಸ್ವಾಮಿ ಅನ್ನು, ಪುಟ್ಸಾಮಿ ಅಲ್ಲ. ಹೆಂಗಿತ್ತು ಸ್ವಾಮಿ ಪರ್ಫಾರ್ಮೆನ್ಸ್ ಅನ್ನು? ಹೆಂಗಿತ್ತು ಸ್ವಾಮಿ ಪರ್ಫಾರ್ಮೆನ್ಸ್? ಕಿಚ್ಚಿ ಕಿಳಿ ಕಿಳಿ. ಗಿಲಿ ಗಿಲಿ ಕಿ ಗಿಲಿ ಗಿಲಿ ಕಿ ಗಿಚ್ಚಿ ಗಿಲಿ. ಅವ್ರಿಬ್ರು ಬೇರೆ ಲೆವೆಲ್ ಅಲ್ಲಿ ಇದಾರೆ ಇವತ್ತು. ಎಲ್ಲೋ ಇದಾರೆ ಇವ್ರಿಬ್ರು ಇವತ್ತು. ಮಾನಸ, ಶಿವನು ಅಷ್ಟೇ. ನೀವಿಬ್ರೇ ಈ ಎಪಿಸೋಡ್ಗೆ ಖಂಡಿತ ಸ್ಫೂರ್ತಿ. ಅವಳಿಗೆ ಇಬ್ರು ಅಲ್ಲಿದ್ದಾಗ ಅವಳಿಗೆ ಇನ್ನೇನ್ ಬೇರೆ ಪ್ರಪಂಚ ಬೇಕಾಗಿಲ್ಲಲ್ಲ. ನೋಡಿ, ಇದು ಪ್ರೀವಿಯಸ್ ಮಾಡಿದ್ದಕ್ಕೂ ಇವತ್ತು ಮಾಡಿದ್ದಕ್ಕೂ ಆ ಎನರ್ಜಿ ಯಾವ ಲೆವೆಲ್ಗಿತ್ತು. ಲೇ ರೋಹಿತ್, ಮೂಳೆ ಹೆಂಗಿತ್ತು? ಮೂಳೆ ಚೆನ್ನಾಗಿಲ್ಲ. ಇದು ನೋಡಿದ್ಮೇಲೆ ಜನನೇ ರೆಡಿ ಆಗ್ಬಿಡ್ತಾರೆ. ಏನ್ ಕೊಡಕ್ಕೆ? ಗೋಲ್ಡನ್ ಬಜಾರ್ ಕೊಡ ಅಷ್ಟೇ. ಹೊಡಿರೋ ಡಬ್ಬಿಂಗು ಕೊಡ್ತಾ ಇರ್ಬೇಕಷ್ಟೇ. ಇದಕ್ಕೆಲ್ಲ ಮಾತುಕತೆ ಏನಿಲ್ಲ. ಯೂಶಲಿ ಬರ್ತ್ಡೇಗೆ ನಾವೆಲ್ಲ ಮಕ್ಕಳಿಗೆ ಸರ್ಪ್ರೈಸ್ ಗಳನ್ನ ಕೊಡೋದು ವೆರಿ ಕಾಮನ್. ಆದ್ರೆ ಇಲ್ಲೊಂದು ಫ್ಯಾಮಿಲಿ ತನ್ನ ಮಗುಗೆ ಬರ್ತ್ಡೇ ಸರ್ಪ್ರೈಸ್ ಗಿಫ್ಟ್ ಕೊಡಕ್ ಹೋಗಿ ಶಾಕ್ ಮೇಲೆ ಶಾಕ್ ತಗೊಂತಾ ಇದ್ದಾರೆ. ಈ ಬರ್ತ್ಡೇ ಗಿಫ್ಟ್ ಶಾಕ್ ನೀವು ತಗೋಬೇಕು ಅಂತಂದ್ರೆ ಈ ನಮ್ಮ ಸ್ಕಿಟ್ ನ ನೀವು ನೋಡ್ಲೇಬೇಕು. ಹಾಗೆ ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ನಿವೇದಿತಾ, ಗೊಬ್ರಗಾಲ ಹಾಗೂ ರೋಹಿತ್ ಆನ್ ಸ್ಟೇಜ್. ಸ್ಟಾರ್ಟ್ ಆಯ್ತು. ನೀನ್ ಫಸ್ಟ್ ಟೈಮ್ ಹೋಗಿ ಇಷ್ಟು ಚೆನ್ನಾಗಿ ಇಡ್ಬಿಟ್ಟಲ್ಲ ಕಂದ, ಅದಕ್ಕೆ ಅಳ್ತಾ ಇದ್ದೆ. ಓಕೆ ಚಿನ್ನಿ, ಕೇಕ್ ಕಟ್ ಮಾಡಪ್ಪ. ಇಲ್ಲ, ಅಪ್ಪ ಬರ್ಬೇಕು, ನಂಗೆ ಕೇಕ್ ಕಟ್ ಮಾಡಲ್ಲ. ಅವ್ರ ಅಪ್ಪ ಬಂದ್ರು ಇದೇ ಡೈಲಾಗ್ ಹೇಳ್ತಾನ ಅವನು. ಅವರಪ್ಪ ಬಂದು ಅದೇ ಹೇಳ್ತಾ ಇರ್ತಾರೆ. ಒಂದ್ ನಿಮಿಷ ಇರಿ, ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಬರ್ತೀನಿ. ಏನಕ್ಕೆ? ಅಲ್ಲ, ಪ್ರಪಂಚದಲ್ಲಿ 7 ಅದ್ಭುತ ಇರೋದು ಅಂತ ಹೇಳಿದ್ದಾರೆ. ನಾನು 8 ಇದೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಂಟಿದೆ ಅದು? ನಿಮ್ಗಿಂತ ಒಂದು ಅದ್ಭುತ ಬೇಕೇನ್ರಿ? ನಾನು ಅವಾಗಿಂದ ಕೇಳ್ಬೇಕು ಅನಿಸ್ತಾ ಇತ್ತು. ಹೇಳಿ. ಈ ಸುಂದರವಾಗಿರೋ ಈ ಮುಖದಲ್ಲಿ ಏನೋ ಬೇಜಾರಿನ ಕಲೆ ಇದೆಯಲ್ಲ, ಏನದು?
ಅದು ಇವತ್ ನನ್ ಮಗನ್ ಬರ್ತ್ಡೇ, ಅವ್ನ್ ಕೇಕ್ ಕಟ್ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾನೆ. ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ? ತಗೊಬನ್ನಿ, ನಾನೇ ಕಟ್ ಮಾಡ್ಬಿಡ್ತೀನಿ. ಬರ್ಡೇ ನಿಮ್ದಲ್ವಾ? ಬರ್ಡೇ ಅವಂದಲ್ವಾ? ಇಫ್ ಯು ಡೋಂಟ್ ಮೈಂಡ್, ನಿಮ್ಮಿಂದ ಒಂದ್ ಹೆಲ್ಪ್ ಕೇಳ್ಬೋದಾ? ಕೇಳ್ರಿ, ಏನಾಗಬೇಕು ಹೇಳಿ. ಏನಿಲ್ಲ, ಜಸ್ಟ್ ಒಂದ್ 4 ಅವರು 4 ಅವರು ಅವನ ಅಪ್ಪನ್ ತರ ಆಕ್ಟ್ ಮಾಡ್ತೀರಾ? ವಯಸ್ಸದೇ ಬಂದ ಭಾಗ್ಯ. ಇರ್ಲಿ ಇರ್ಲಿ. ಅಡ್ರೆಸ್ ಕೇಳ್ಕೊಂಡ್ ಬಂದ್ರೆ ಸ್ವರ್ಗಕ್ಕೆ ಅಡ್ರೆಸ್ ಸಿಗ್ತಾ ಇದೆಯಲ್ಲಪ್ಪ. ಇವಳನ್ನ ನೋಡ್ತಾ ಇದ್ರೆ 4 ಅವರ್ ಅಲ್ಲ, 4 ಜನ್ಮ ಬೇಕಾದ್ರೂ ಗಂಡ ಆಗಿದ್ಬಿಡ್ತೀನಿ. ನಿಮ್ ಮಗನ್ಗೆ ಅಪ್ಪ ಬಂದಿದ್ದಾರೆ ಅಂತ ಹೇಳಿ ನಾ ಅಪ್ಪನ ಕ್ಯಾರೆಕ್ಟರ್ ಅಲ್ಲಿ ಬಂದ್ಬಿಡ್ತೀನಿ. ಎಸ್ ಹೇಳ್ತೀನಿ. ರೋಹಿತ್, ಬಾಲಿಕ್ ಅಂತ ನಿಮ್ಮ ಅಪ್ಪ ಬಂದಿದ್ದಾರೆ. ಎಸ್ ಬೇಬಿ, ತಾಳು ನಿಮ್ಮ ಚಿನ್ನ, ನಾನು ಅವನಿಗೋಸ್ಕರ ಬಂದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಗೋಸ್ಕರ ಬಂದೆ ಚಿನ್ನ. ನಿಮ್ ಮಗನಿಗೆ ಡೌಟ್ ಬರ್ಬಾರ್ದಲ್ಲ ನಾನ್ ಡಮ್ಮಿ ಅಪ್ಪ ಅಂತ, ಅದಕ್ಕೆ ಆಕ್ಟ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಆಕ್ಟ್ ಕಡಿಮೆ ಮಾಡ್ಕೊಳ್ಳಿ, ನಂಗೆ ಡೌಟ್ ಬರ್ತದೆ. ಓಕೆ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ರೋಹಿತ್, ಹ್ಯಾಪಿ ಬರ್ಡೇ. ಬರ್ಡೇ ಅವ್ನ್ದು. ಅಲ್ಲ, ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಸ್ವೀಟ್ ತಿನ್ಬೇಕಂತೆ, ತಿನ್ನಿ. ಅವ್ನ್ಗೂ ತಿನ್ಸಿ. ತಿನ್ಕೊಳ. ಅಲ್ಲ ಅಲ್ಲ, ಅಪ್ಪ ಮಗು ನಿನ್ಗೋಸ್ಕರ ಬ್ಯಾಗ್ ಅಲ್ಲಿ ಗೊಂಬೆಗಳು ತಂದಿದ್ದೀನಿ, ಒಳಗಡೆ ಹೋಗಿ ಆಟ ಆಡ್ಕೊಳಪ್ಪ. ನಾನು ಅಮ್ಮನ ಜೊತೆ ಆಟ ಆಡ್ತೀನಿ ಅಂತ ಹೇಳಕ್ ಆಗತ್ತೇನಪ್ಪ? ಮಾತಾಡ್ತೀನಿ ಅಂತ ಹೇಳಕ್ ಬಂದೇನಿ. ಅದು ಥ್ಯಾಂಕ್ ಯು ರೀ. ಯಾಕೆ? ನಮ್ಮ ಮಗನ್ಗೆ ಅಪ್ಪ ಆಗಿ ಬಂದಿದ್ದು ಅವ್ನ್ ತುಂಬಾ ಖುಷಿ ಆಗಿರುತ್ತೆ ಅನ್ಸುತ್ತೆ. ಅಂದ್ರೆ ನಿಮಗ್ ಖುಷಿ ಆಗ್ಲಿಲ್ವಾ? ಅವನ್ ಖುಷಿನೇ ನನ್ ಖುಷಿ. ನಿಮ್ ಖುಷಿನೇ ನನ್ ಖುಷಿ. ಅಲ್ಲ, ನಿಮ್ ಮಗ ಇವಾಗ ಬಂದ್ಬಿಟ್ಟು ಅಪ್ಪ ಬಾತ್ರೂಮ್ ಕರ್ಕೋಗು ಅಂದ್ರೆ ಎಲ್ಲಿ ಕರ್ಕೋಗ್ಲಿ, ಒಂಚೂರು ತೋರಿಸ್ತೀರಾ ಮನೆ? ಓಕೆ ಓಕೆ, ನೋಡಿ ಇದೇ ಬಾತ್ರೂಮು, ನಮ್ಮನೆ ಹಾಲ್, ಮತ್ತೆ ಇದು ಕಿಚನ್, ಮತ್ತೆ ಇಲ್ಲಿದೆಯಲ್ಲ ಅದು ಬೆಡ್ರೂಮ್ ಎಲ್ಲಿದೆ? ಅಲ್ಲಿದೆ. ಯಾಕೆ? ಬನ್ನಿ ಹೋಗೋಣ. ಏನಕ್ಕೆ? ಅಲ್ಲ, ಹೆಂಗ್ ಕಟ್ಸಿದೀರ ನೋಡ್ಕೊ ಬರೋಣ ಅಂತ. ಓಕೆ ಬನ್ನಿ. 2080 lady, ultra modern. Oh, every weekend dating beach ali, pura western. Flirting a common, high speed engine, ditching a hobby, hudugi. ಅಬ್ಬಬ್ಬಬ್ಬಬ್ಬ. ಹಾಯ್ ಸರ್. ಹಾಯ್ ಮೇಡಮ್. ಸರ್, 5 ವರ್ಷ ಆಗಿತ್ತು ದುಬೈಗೆ ಹೋಗಿ. ಇವತ್ತು ನನ್ನ ಮಗನ ಬರ್ತಡೆ, ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ತೀನಿ. ಒಳ್ಳೆ ಸರ್ಪ್ರೈಸ್ ಇದೆ, ಒಳ್ಳೆ ಸರ್ಪ್ರೈಸ್. ಏ, ಬೆಡ್ರೂಮ್ ಸಕ್ಕತ್ತಾಗಿದೆ ರೀ. ಇಷ್ಟ ಆಗಿದೆ. ಯಾವನ ನೀನು ನೋಡಿದ ತಕ್ಷಣ ಹುಡುಗಿ ಎದುರ್ಕತ್ತೈತಲ್ಲ. ಅಯ್ಯೋ, ಇರಿ ಒಂದ್ ನಿಮಿಷ, ಸಾರಿ, ಎದ್ ನಿಂತ್ ಕಡೆ ನಿಲ್ಸಿ ಅಂತವ್ರೆ. ನಾನು ನಿಲ್ಸಿ ಅಂದ್ರೆ ಅವ್ನ ನಿಲ್ಸಿ ಅಲ್ಲ ಅಂತ, ಹೊಡಿಯ ನಿಲ್ಸಿ ಅಂತ. ಯಾಕೆ? ಅವನ್ ಗಂಡ. ಸಾರಿ, ಆಕ್ಚುಲಿ ನೀವು ನಂಗೆ ಹೇಳಲಿಲ್ಲ ಅಲ್ಲ, ನಂಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಇಟ್ಸ್ ಓಕೆ ಬಿಡಿ, ಪರವಾಗಿಲ್ಲ. ಇಟ್ಸ್ ಓಕೆ, ದುಬೈ ಬಿಸ್ಕೆಟ್ ತುರ್ಕೋರೆ. ಅಲ್ಲ ಕಣಲೆ, ನನ್ನ ಹೆಂಡತಿ ನಾನ್ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ಏನ್ ಸರ್ ನನ್ಗೆ ಸರ್ಪ್ರೈಸ್ ತೋರ್ತಾವಳೆ. ಏನ್ರಿ ನೀವು ಸಡನ್ ಆಗಿ ಬಂದ್ಬಿಟ್ರೆ ನಾವೇನ್ರಿ ಮಾಡೋದು? ಹೇಳಿ ಬರ್ಬೇಕು ತಾನೆ. ಅಲ್ಲ ಕಣೆ, ಅದೆಲ್ಲ ಬಿಸಾಕು. ನಾನು ಇಲ್ದೆ ಹೋದಲ್ಲಿ ಮನೆಗೆ ಅವನ್ನ ಕರ್ಸಿದ್ಯಲ್ಲ. ಏನು ಅಂತ ಮಾತನಾಡುತ್ತಿದ್ದೀರಿ? ಅಯ್ಯಯ್ಯೋ, ಅಯ್ಯೋ, ಜಸ್ಟ್ 4 ಗಂಟೆ ತನಕ ನನ್ ಗಂಡನ ತರ ಆಕ್ಟ್ ಮಾಡಕ್ ಬಂದಿರೋ ದೇವ್ರು ಕಣ್ರಿ. ಅವ್ನ್ ಮಾಡ್ತಾನೆ ಕಣೆ. ಅವ್ನ್ ಮಾಡಿದ್ಮೇಲೆ ಹಂಗಾರೆ ನನ್ ಕ್ಯಾರೆಕ್ಟರ್ನೇ ಇಲ್ಲ ಈ ಮನೇಲಿ.
ಅದೆಲ್ಲ ಗೊತ್ತಿಲ್ಲ. ನನ್ನ ಮಗನ್ ಕರಿ, ನಾನೇ ಅಪ್ಪ ಅಂತ ಹೇಳ್ತೀನಿ ಈಗ ಅವನ್ಗೆ. ನಿಮ್ ಕೈಗೇನು ಏಟಾಗಿಲ್ಲ ತಾನೆ? ಅಯ್ಯೋ ಕಟ್ಕೊಂಡು ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾವನೆ. ಯಾಕಪ್ಪರೇ ನಿಮಗ್ ನೋವಾಗಿದ್ದ ಅಂತ ಕೇಳ್ತಿಯಲ್ಲ? ಏನ್ ಗುರು ನಿಂದು? ನಾನ್ ನಿನ್ ಕೇಳ್ಬೇಕು, ಏನು ನಿಂದು? ಅಲ್ಲ ಬ್ರೋ, 3 ದಿವಸದಿಂದ ಹುಡುಗನ್ನ ಕೂರಿಸ್ಕೊಂಡು ನಾನೇ ಅಪ್ಪ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಮಧ್ಯದಲ್ಲಿ ಬಂದ್ಬಿಟ್ಟು ನೀನ್ ಅಪ್ಪ ಅಂತ ಹೇಳಿದ್ರೆ ಹುಡುಗ ಡೈಲಾಗ್ ಎಲ್ಲ ಮರ್ತ್ಬಿಡಕ್ಕಿಲ್ವಾ? ಅದಕ್ಕೆ ನನ್ ಕ್ಯಾರೆಕ್ಟರ್ ಬಿಟ್ಟು ನಿನ್ನಪ್ಪ ಅಂತ ಕರ್ಸ್ಬೇಕಾ? ಅದೆಲ್ಲ ಇರಲೇ. ನನ್ ಮಗನ್ ಕರಿ ಗೊತ್ತಾಗುತ್ತೆ ಕರಳ ಸಂಬಂಧ ಯಾರನ್ನಪ್ಪ ಅಂತ ಕೂಗುತ್ತೆ ಅಂತ. ಇವ್ರೆ ಕೀಚದ ಬಿಡು. ಅಲ್ಲಿ ನನ್ನ ಮಗ ಅವನ ಹತ್ರ ಕೂತವನೆ. ನಾನ್ ಕಣ ನಿಮ್ಮಪ್ಪ, ನಾನು ಬಾರೋ ನೀನೇ ಸಾಕಿದಾಗಿನಿ. ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಲೇ ಸೀರೆ ಕಿತ್ತಾ ಇದ್ದಲೆ, ನಾನು ಹುಡ್ಸಿದ ಮಗ ನನ್ಗೆ ಹೊಡಿತೀನಿ ಅಂತ ಆಯ್ತಲ್ಲೇ. ನಿನ್ 2 ನಿಮಿಷ ಆ ನನ್ನ ಮಗ ಇರ್ಬಾರ್ದು ನನ್ಗೆ. ಹಚ್ಚು ಕಳ್ಸಿ. ಅಯ್ಯೋ ಸುಮ್ಮನೆ 4 ಅವರ್ ಗಂಡನ್ ಆಕ್ಟ್ ಮಾಡಿ ಹೋಗ್ಬಿಡ್ತಾರೆ. ಲೇ ನೀನೇನೆ ಇನ್ 2 ಅವರ್ಗೆ ಈವೆಂಟ್ ಮುಗ್ದೋಯ್ತದೆ, ಜನ ಎಲ್ಲ ಎದ್ದೋಯ್ತಾರೆ ಅನ್ನೋ ತರ ಹೇಳ್ತಾ ಇದ್ಯಾ? ನನ್ಗೆ ಕಿಕ್ಕು ಹತ್ತಕ್ಕ ಮುಂಚೆ ಆ ಕಿತ್ತೋದ್ ನನ್ಮಗ, ಆ ಕಚಡ ನನ್ಮಗ ಇನ್ 2 ನಿಮಿಷ ಇರ್ಬಾರ್ದು. ಹಚ್ಕೊಡಿಸ್ತಾ ಇರ್. ಚಂಗಪ್ಪ ಅವರೇ, ಶ್ರೀಭೂತರು ಇರೋ ನಮ್ಮ ಈ ಸ್ನೇಹಕ್ಕೆ ಯಾವನು ಕಲ್ಲಿಸ್ತು ಟಚ್ ಮಾಡಿದ್ರೆ ನನಗೆ ತುಂಬಾ ದುಃಖ ಆಗತ್ತೆ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ಪ್ಲೀಸ್. ಅದು 4 ವರ್ಷ ಕತ್ಲಾಗಿದ್ ನನ್ನ ಜೀವನಕ್ಕೆ 4 ಅವರಲ್ಲಿ ಬೆಳಕು ಕೊಟ್ಟ ದೇವ್ರು ನೀವು. ಜಗಪ್ಪ ಅವರೇ, ದಯವಿಟ್ಟು ಇನ್ಯಾವತ್ತು ನನ್ನ ಕಣ್ಮುಂದೆ ಬರಬೇಡಿ. ತಗೋಬ್ರ, ಯಾಕೋ ಇದು? ನೀವಿಬ್ರು ಒಟ್ಟಿಗೆ ಮಲ್ಕೋಬೇಡಿ, ಮಗು ತಪ್ಪು ತಿಳ್ಕೊಳ್ಳುತ್ತೆ. ಅದಕ್ಕೆ ನೀನ್ ಈ ರೂಮಲ್ಲಿ ಮಲ್ಕೋ, ನೀವು ಆ ರೂಮಲ್ಲಿ ಮಲ್ಕೊಳ್ಳಿ. ಸರಿ ಆಯ್ತು, ನೀವ್ ಹೇಳಿ. ಸರಿ ಆಯ್ತು ಅಂತ ಆ ನನ್ನ ಮಗ ಹೇಳ್ದಂಗೆ ಕೇಳ್ತಿಯಲ್ಲ. 5 ವರ್ಷ ಆದ್ಮೇಲೆ ದುಬೈಯಿಂದ ಬಂದಿನಿ, ಬೇರೆ ರೂಮಲ್ಲಿ ಮಲ್ಗಕ್ಕ, ಒಂದೇ ರೂಮಲ್ಲಿ ಮಲ್ಗದ. ಓಕೆ, ಅದಕ್ಕೆ ಮುಂಚೆ ನನ್ ಗುಟ್ಟದಲ್ಲ ಅದು, ಬೇರೆಯವ್ರನ್ನಪ್ಪ ಅಂತದಲ್ಲ. ಕರಿ ನಿಮ್ಮಪ್ಪ ಮನೆಗ್ ಬಿಟ್ಟು ಹೋಗ್ಬಿಟ್ರಪ್ಪ. ಇದೇನೋ ನಂಬೋಕಿಲ್ಲ, ನೀನು ನಂಬಿಲ್ವಲ್ಲ ನನ್ನ. ಇವತ್ತು ಹೇಳ್ತೀಯ, ನಾಳೆ ಹೇಳ್ತೀಯ, ನಾಡಿದ್ದು ಹೇಳ್ತೀಯ, 1 ವಾರ ಪೂರ ಹೇಳ್ತೀಯ. ಅದಾದ್ಮೇಲೆ ಸತ್ಯಾಂಶ ಗೊತ್ತಾದ್ಮೇಲೆ ನಾನೇ ಅಪ್ಪ ಅಂತೇಳಿ ಸುಮ್ಮನೆ ಆಗ್ತಾನೆ. ನೋಡಿದ್ರ, ನಾನೇ ಅಪ್ಪ ಅಂತ ಅನ್ಕೊಂಡು ಸುಮ್ಮನಾದ. ಯಾಕೋ ಬಂದೆ? ಕರುಳಿನ ಕೂಗು ಕೇಳಿಸ್ಬಿಡ್ತು ಬ್ರೋ. ಮನೆಗೆ ಹಾಕಿರೋ ಕಾಲಿಂಗ್ ಬೆಲೆ ಕರೆಕ್ಟ್ ಆಗಿ ಕೇಳಿಸಲ್ಲ, ಇವನ್ ಕರುಳಂಗ್ ಕೂಗು ಕೇಳಿಸ್ಬಿಟ್ಟಂತೆ. 2 ನಿಮಿಷದಲ್ಲಿ ಇರಂಗಿಲ್ಲ, ಆಚ್ಕೊಯ್ತಾ ಇರ್ಬೇಕು. ಬರಲಿ. ಆ ಹುಡುಗ ನನ್ನ ಬಿಟ್ಟು ಬರಲ್ಲ ಬ್ರೋ. ದಯವಿಟ್ಟು ಈ ಮಗುನ ನನ್ ಜೊತೆನೆ ಕಳಿಸ್ಕೊಡಿ. ನನ್ ಮಗು ಕೊಡು. ಹೆಂಡ್ತಿನ ನೀವೇ ಇಟ್ಕೊಳ್ಳಿ ಬ್ರೋ. ಅಪ್ರಯೋಜಕ ಹೋದ್ರು ಹೋಗ್ಲಿ ಬಿಡು. ಹುಡ್ಸಿದ ಅಪ್ಪನೇ ಅಪ್ಪ ಅಲ್ಲ ಅಂತ ಬೇರೆಯವ್ರನ್ನ ಅಪ್ಪ ನಮ್ಮ ಮಗು ನಮ್ಗೆ ಯಾಕಬೇಕು? ಬೇಕಾದ್ರೆ ಇನ್ನೊಂದು ಟ್ರೈ ಮಾಡೋಣ, ತಲೆ ಕೆಡ್ಸ್ಕೊಬೇಡ. ನೋಡಿ, ಕರು ಇಲ್ದೆ ಹಸು ಇರಲ್ಲ, ಗೂಡಿಲ್ದೆ ಪಕ್ಷಿ ಇರಲ್ಲ, ಮರಿ ಇಲ್ದೆ ನಾಯಿ ಇರಲ್ಲ, ಪ್ರಾಣಿಗಳೇ ಇರಲ್ಲ ಅಂದ್ಮೇಲೆ ಇನ್ ಮನುಷ್ಯರು ಇರ್ತಾರ? ಅಂದ್ರೆ ನಿನ್ ಮಾತಿನ ಅರ್ಥ? ಅಂದ್ರೆ ನನ್ ಮಗು ಎಲ್ಲಿರುತ್ತೋ ನಾನು ಅಲ್ಲೇ ಹೋಗ್ತೀನಿ. ಚಂದಾವ ತೋರಿ ಬೆನ್ನಲ್ಲೇ ತೂರಿತಲ್ಲೋ.
ನೋಡ್ದನಾ ನೋಡಲ್ಲಿ ಐ ಆಮ್ ಗೋಯಿಂಗ್ ಟು ದುಬೈ. ಬಾಯ್. ಒಬ್ರ ಈ ನನ್ಗೆ 4 ಅವರ್ ಗಂಡ ಆಗ್ಬಾ. ಓಕೆ ಓಕೆ. ಆಫರ್ ನಾನೇ ಕೊಡ್ತೀನಿ, 4 ಅವರ್ ಬೇಡ, ನಾನು ಜನ್ಮ ತಗೊಂಡು. ಇದು ನಾನು, ಇದು ನನ್ನ ಹೆಂಡತಿ, ನಮ್ಮ ಚೆಲುವಾದ ಸಂಸಾರ. ಯಾಕೆ ಹೋಗ್ತೀನಿ ಅಂತಲ್ಲ, ಯಾಕೆ ಹೋಗಿಲ್ಲ? ನಿಮಿಷ, ನೀನು ಹೋಗ್ತೀನಿ ಅಂತ ತಾನೆ? ನನ್ ಜೊತೆ ಬರ್ತೀರಾ ನೀವು? ಖಂಡಿತ ಬನ್ನಿ. ಅಯ್ಯೋ ಸುಮ್ಗಿರಿ. ಸರಿ ಹೋಗ್ತೀನಿ ಬಿಡು, ಪರವಾಗಿಲ್ಲ. ನಿಜವಾಗ್ಲೂ ಸ್ವಾತಂತ್ರ್ಯದ ವಾರ ಅಂತ ಹೇಳಿದೆ, ಇಷ್ಟು ಬೇಗ ನನಗೆ ಸ್ವಾತಂತ್ರ್ಯ ದಿನ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅಲ್ಲ, ನಿಮ್ಮಿಬ್ರು ಸ್ವಾತಂತ್ರ್ಯಕ್ಕೆ ನಾನೇ ಸ್ವಾತಂತ್ರ್ಯ ಕಳ್ಕೊತಾ ಇದ್ದೀನಿ ಇವಾಗ. ಇಲ್ಲಿ ಬಂದು ಕುತ್ಕೊಳ್ಳಿ ಎತ್ತ. ಆಮೇಲೆ ಬಂದು ಕುತ್ಕೊಳ್ತೀನಿ. ನಮ್ಮ ಜಗಬ್ಬ ಯಾವುದೇ ಸ್ಕಿಟ್ ಬಂದ್ರು ಜೊಲ್ಲು ಸುರ್ಸೋ ಅಂತ ಕ್ಯಾರೆಕ್ಟರ್ ಮಾತ್ರ ಬಿಡಲ್ಲ ಕಣ. ನಿಜ ಹೇಳು, ನಿಜ. ಕಂಡವ್ರ ಎಂತಿನೇ ಬೇಕಾ ನಿನಗೆ? ಒಬ್ರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡ. ಆ ಕಷ್ಟದಲ್ಲಿ ಇದ್ದಾರಲ್ಲ, ಕಂಡವ್ರ ಎಂತಿನೇ ಆಗಿರ್ತಾರಲ್ಲ, ಯಾಕೆ? ನಿಮ್ಗೆ ಏನ್ ಅನಿಸ್ತು ಮೇಡಮ್ ಇದು? ಸೂಪರ್ ರಂಗ. ನಿವಿ, ಎಸ್ ಮ್ಯಾಮ್. ತುಂಬಾ ಮುದ್ದ ಕಾಣ್ತಾ ಇದೆಯಾ ನಿವಿ. ಥ್ಯಾಂಕ್ ಯು ಮ್ಯಾಮ್. ನಿನ್ನ ಕಾಸ್ಟ್ಯೂಮ್ ಎಷ್ಟು ಮಿಂಚಿಂಗ್ ಆಗಿದೆಯೋ, ನೀನು ಅಷ್ಟೇ ಈ ಸ್ಕಿಟ್ ಅಲ್ಲಿ ಫುಲ್ ಮಿಂಚಿಂಗ್. ನಮ್ ಗೊಬ್ಬರ ನಿಂದು ಕಾಸ್ಟ್ಯೂಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು. ನಿಜ. ಪ್ರತಿ ಒಂದು ಸ್ಕಿಟ್ ನಲ್ಲೂ ನಿಜವಾಗ್ಲೂ ಏನಾದ್ರೂ ನೆನಪಿಟ್ಕೊಳ್ಳುವಂತ ಒಂದು ಮ್ಯಾನರಿಸಮ್ ಮಾಡ್ತೀರಿ ಗೊಬ್ಬರ. ದಟ್ ಇಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ನಿಮ್ಗೆ ಇರೋವಂಥದ್ದು. ಇಟ್ ವಾಸ್ ಸೂಪರ್. ನಿಮ್ಮ 4 ಜನ ಕಾಂಬಿನೇಷನ್ ಚೆನ್ನಾಗಿತ್ತು, ಸ್ಕಿಟ್ಟು ಚೆನ್ನಾಗಿತ್ತು. ನಾವೆಲ್ಲೋ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ, ನಕ್ಕದ್ವಿ, ಅಷ್ಟೇ ಬೇಕಾಗಿರೋದು. ಗುಡ್ ಲಕ್ ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಶ್ರುತಿ ಮೇಡಮ್. ಸಾಧು ಮಹಾರಾಜ್, ಈ ಸ್ಕಿಟ್ಟು ನಿಮಗೆಲ್ಲ ಏನ್ ಅರ್ಥ ಇದ್ರಲ್ಲ ಅನ್ಸ್ತಾ ಇದೆ? ನಾನು ನಿಮ್ಮನ್ನೇ ಕೇಳ್ತೀನಿ. ಇದರಲ್ಲಿ ಒಂದು ದೀರ್ಘವಾದ ಅರ್ಥ ಅಡಗಿದೆ. ಹೇಳಿ. ಗಂಡ ಹೆಂಡತಿಗೆ ಟೈಮ್ ಕೊಡ್ಬೇಕು. ಏನ್ ಹೇಳ್ದಮ್ಮ, ಅದನ್ನೇ ಹೇಳಕ್ ಹೊರಟಿದ್ದೆ ನಾನು. ಕರೆಕ್ಟ್. ಸುಮ್ನೆ ಮದುವೆ ಮಾಡ್ಕೊಂಡು ಕೆಲಸ ಮಾಡ್ಬೇಕು, ದುಡಿಬೇಕು ಅಂತಾನೆ ಲೈಫ್ನ ಇಡಬಾರ್ದು. ಜೊತೆಲಿ ಇರೋದು ಇಂಪಾರ್ಟೆಂಟ್. ತುಂಬಾ ಆಸೆಗಳು ಹೆಂಡತಿ ಆದೊಳಗೆ ಇರ್ತದೆ, ಅದನ್ನೆಲ್ಲ ಫುಲ್ಫಿಲ್ ಮಾಡೋನೆ ಗಂಡ. ಟೈಮ್ ಇದೆಯೋ ಇಲ್ವೋ ಬಿಟ್ಟು ಎಲ್ಲೂ ಹೋಗ್ಬಿಡಬೇಡಿ ಅಂತ ನಾನು ಕೇಳ್ಕೊಂತ ಇರೋದು. ಅವಾಗ ಇಂಥ ಅನಾಹುತಗಳು ಸಂಭವಿಸುತ್ತದೆ. ಸೂಪರ್ ಸ್ಕಿಟ್ ಇದು. ಅರ್ಥ ಮಾಡ್ಕೊಳ್ಳೋರಿಗೆ ಎಕ್ಸ್ಟ್ರಾ ಆರ್ಡಿನರಿ ಸ್ಕ್ರಿಪ್ಟ್ ಇದ್ರಲ್ಲಿ. ರೋಹಿತ್ ನಿಜಲ್ಲಿ ಚೆನ್ನಾಗಿ ಮಾಡ್ದ, ಅವನು ಹೌದು ಸರ್, ಸಾಕಾಗ ಮಾಡ್ದ. ಎಕ್ಸ್ಟ್ರಾನರಿ ಗೊಬ್ಬರ ನನ್ಗೂ ಹೇಳ್ಕೊಡು ಒಂಚೂರು. ಇದು ಮೂನ್ ವಾಕ್ ಅಲ್ಲ ಸರ್, ಸೈಡ್ ವಾಕ್. ಸೂಪರ್. ಅದು ನಡೆಯಕ್ಕೆ ನಾನು ಟ್ರೈ ಮಾಡ್ತೀನಿ. ಗೊಬ್ಬರ ಆಗಲ್ಲ. ಸರಿ, ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಸರ್, ಸ್ವೈಟ್ ಟಪಕ್ ಅಂತ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಇಂಡಸ್ಟ್ರಿ, ಟೆಲಿವಿಷನ್ ಇಂಡಸ್ಟ್ರಿ, ಮೂನ್ ವಾಕ್ ನೋಡಿದೀರಾ, ಸನ್ ವಾಕ್ ನೋಡಿದೀರಾ, ಸೈಡ್ ವಾಕ್ ನೋಡಿದೀರಾ, ಅದು ಸಾಧು ಸೈಡ್ ವಾಕ್ ನೋಡಿದೀರಾ? ಚಾನ್ಸೇ ಇಲ್ಲ. ಈಗ ವೇದಿಕೆ ಮೇಲೆ ಆಗ್ತಾರೆ ಬಲೆ ಸಾಧು ಸೈಡ್ ವಾಕ್. ಸೂಪರ್ ಸರ್. ಸರಿ ಬನ್ನಿ ಇಲ್ಲಿ. ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಮೈಕ್ ಹಿಡ್ಕೊಳ್ಳಿ. ಆದ್ರೂ ಶ್ರುತಿ ಮೇಡಮ್, ನೀವೇ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರ? ಕೈಯೆಲ್ಲ ಹಿಂಗ್ ಮಾಡ್ಕೊಂಡು ಅವಾಗ ಹಿಂಗೆಲ್ಲ ತೋರ್ಸಿ ಹಿಂಗೆಲ್ಲ ಅಂತ ಏನಕ್ಕೆ ಹೇಳಿ?
ಇವತ್ತು ನೇಲ್ ಆರ್ಟ್ ತಿರ್ಗಾ ಚೇಂಜ್ ಆಗಿದೆ. Change ಆಗಿದೆ. 10 ಬೆರಳಿಗೆ 12 ಕಲರ್ ಆಗಿದೆ. ಕಲರ್ ಸೆರಳಲ್ಲಿ ಬರ್ತೀನಿ ಅಂತ ಕಲರ್ ನೇಲ್ಸ್ ಹಾಕೊಂಡ್ ಬಂದಿ ಹೇಳಿ. ನೀವಿ ಎಷ್ಟೊತ್ತು ತಗೊಂಡು ಈ ಒಂದು ನೇಲ್ ಆರ್ಟ್ ಮಾಡ್ಸಕ್ಕೆ? ನಾನು 4 hours ತಗೊಂಡೆ. ಅದು ಹಳೇದನ್ನ ತೆಗ್ಸಕ್ 1 hour. ಅದಾದ್ಮೇಲೆ ಈ ತರ ಏನ್ ಡಿಸೈನ್ ಹಾಕ್ಸೋದು ಅಂತ ತಲೆ ಕೆಡ್ಸ್ಕೊಂಡು ಒಂದು 2-3 ಡಿಸೈನ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು 5 hours ಆಯ್ತು. ಉಗುರಿಗೆ ಬಣ್ಣ ಹಾಕ್ಸಕ್ 5 hour ಖರ್ಚು ಮಾಡುವಂತ ಪ್ರಪಂಚದ ಏಕೈಕ ಹೆಂಗಸೆ ನೀವು. ಇಲ್ಲ, ಇವಾಗ ನನಗೆ ನನ್ನ ಬಾಡಿಲಿ ಫೇವ್ರೆಟ್ ಪಾರ್ಟ್ ಅಂದ್ರೆ ನನ್ನ ಹ್ಯಾಂಡ್ಸ್ ಆಯ್ತಾ. ಸೊ ಇವಾಗ ನನಗೆ ಬೇಜಾರಾದಾಗ ನಮ್ಮ ಮುಖ ಅಂತ ನಾವು ನೋಡ್ಕೊಳಕ್ಕಾಗಲ್ಲ. ಎಲ್ಲ ಕಡೆ ಮಿರರ್ಸ್ ಇರಲ್ಲ, ಕಾಣಿಸೋದೇ ನಮ್ಮ ಕೈಗಳು. ಸೊ ಅದು ಸುಂದರವಾಗಿರ್ಬೇಕಲ್ವಾ. ಎಷ್ಟು ಖರ್ಚಾಯ್ತದೆ ಅಷ್ಟಕ್ಕೆ? ದುಡ್ಡು ಗಮ್ಮ ಹಾಕ್ಸಕ್ಕೆ ಎಷ್ಟು ಖರ್ಚಾಯ್ತದೆ? ಎಷ್ಟು ಖರ್ಚಾಯ್ತು ನೀವು ಇದಕ್ಕೆ? ಒಂದು 2000 ಬೆಳ್ಳಿಗ? ಬೆಳ್ಳಿಗೆ ಅಲ್ಲ, ಬೆಳ್ಳಿಗೆ. ಇದರಿಂದ ನಮಗೆ ಅರ್ಥ ಆಗಿದ್ದು ಒಂದೇ, ಚಂದನ್ ಅವರ ಪರಿಶ್ರಮ ಕಾಣ್ತಾ ಇದೆ, ಹೃದಯ ಕಾಣ್ತಾ ಇದೆ, ಪ್ರೀತಿ ಕಾಣ್ತಾ ಇದೆ, ಚಂದನ್ ಬೆವರು ಕಾಣ್ತಾ ಇದೆ. ಚಂದನ್ ಶೆಟ್ಟಿ, ಹ್ಯಾಪಿ ಮ್ಯಾರಿಡ್ ಲೈಫ್. ಚಂದನ್ ಹಂಗಲ್ಲ, ಯಾವುದೇ ಹೆಂಡತಿ ತುಂಬಾ ಸುಂದರವಾಗಿ ಕಾಣ್ಬೇಕು ಅಂದ್ರೆ ಅದ್ರ ಹಿಂದೆ ಏನಿರುತ್ತೆ ಹೇಳಮ್ಮ? ಅದ್ರ ಹಿಂದೆ ಎಂಟಿ ಪರಿಶ್ರಮ ಇರುತ್ತೆ. ನನ್ ಗಂಡನ್ಗೆ ನಾನ್ ಚೆನ್ನಾಗ್ ಕಾಣಿಸ್ಬೇಕು ಅಂತ. ಆದ್ರೆ ಪಾಪ ಗಂಡ ಬಂದ್ ನೋಡೋದು ಇಲ್ಲ, ಏನು ಮಾಡೋದಿಲ್ಲ ನಿಮ್ಗಳ ತರ. ನಾವು ನೋಡ್ತೀವಿ. ಚಂದ್ರಮೌಳಿ ನೋಡು, ನಾನ್ ಸುಂದರವಾಗಿ ಕಾಣಿಸ್ತಾ ಇಲ್ಲ, ನಿನ್ ಶ್ರಮ ಒಂಚೂರು ಇಲ್ವೇ ಇಲ್ಲ. ಯಶು, ನಿನ್ ಗಂಡ ಬೆವರು ಸುರ್ಸ್ ದುಡಿಲಿಲ್ಲ ಅನ್ನೋದು ಇಲ್ಲಿ ಯಾಕಮ್ಮ ದುಃಖ ಹಂಚ್ಕೋತೀಯ? ಕಾರ್ಯಕ್ರಮ ಮುಂದುವರ್ಸೋಣ.